ಸ್ಟಾರ್ಟ್. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾರಾಯಣ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಗುರು ಪರಂಪರೆಗೆ ವಂದಿಸುತ್ತಾ ಸದ್ಗುರು ನರಸಿಂಹ ಪ್ರಭುಜಿಯವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಇವತ್ತು ನಾವು ವಿವೇಕ ಚೂಡಾಮಣಿ ಅದರ ಮುಂದಿನ ಅಧ್ಯಾಯವನ್ನ ಗುರುಜಿಯವರು ಹೇಳಿದ್ದನ್ನ ಮನನ ಮಾಡೋಣ. ಇವತ್ತು 7ನೇ ಶ್ಲೋಕವನ್ನ ನಾವು ದಿನದಲ್ಲಿ ಗುರು ಹೇಳಿದ್ದನ್ನ ನಾವು ಮನನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಗೆ ಹಿಂದಿನ ಕ್ಲಾಸ್ನಲ್ಲಿ ಈಗಾಗಲೇ ನಾವು ಮಾತಾಡಿದ್ವಿ, ಮನನ ಮಾಡಿದ್ವಿ, ಹೇಗೆ ಶಿಷ್ಯನಿಗೆ ಏನೇನು ಯೋಗ್ಯತೆ ಇರಬೇಕು ಅಂತ. ಆತ್ಮಜ್ಞಾನಕ್ಕೆ ಬರ್ಬೇಕಾದ್ರೆ ಶಿಷ್ಯನಿಗೆ ಯೋಗ್ಯತೆ ಇರಬೇಕು. ಅದನ್ನ ನಾವು ತುಂಬಾ ವಿವರವಾಗಿ ಮನನ ಮಾಡಿದ್ವಿ. ಅದು ಏನಿರ್ಬೇಕು? ಈ ಸಾಧನ ಚತುಷ್ಟಯಗಳಿರ್ಬೇಕು. ಅದು ಯಾವುದು? ವಿವೇಕ, ವೈರಾಗ್ಯ, ಆಮೇಲೆ ಸಾಧನ ಸಂಪತ್ತಿ, ಮುಮುಕ್ಷತ್ವ. ಅದ್ರ ಬಗ್ಗೆ ತುಂಬಾ ವಿವರವಾಗಿ ಮಾಡಿದೀವಿ. ಹಾಗಾದ್ರೆ ಈಗ ನಾವು ಮುಂದೆ ಹೋಗೋಣ. ಸ್ವಲ್ಪ ಈ ಆತ್ಮಜ್ಞಾನ ಪಡೀಲಿಕ್ಕೆ ಯಾರು ಅರ್ಹರು ಅಂತ ನಾವು ಈಗ ಹಿಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದೀವಿ. ಮುಂದೆ ನಾವು ಈ ಏನಾದ್ರೂ ಯೋಗ್ಯತೆ ಇರ್ಬೇಕಾ ಹೇಳೋದನ್ನ ಮತ್ತೊಮ್ಮೆ ಯಾರಾದ್ರೂ ಹೇಳ್ತೀರಾ? ಮತ್ತೆ ಏನಾದ್ರೂ ಸ್ಪೆಷಲ್ ಯೋಗ್ಯತೆ ಅಂದ್ರೆ ಬೇರೆ ಏನಾದ್ರೂ ಯೋಗ್ಯತೆ, ಈಗ ನಾನು ಹೇಳಿದ್ನಲ್ಲ, ಸಾಧನ ಸಂಪತ್ತಿ, ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಇದಿಷ್ಟೇ ಸಾಕಾ? ಮತ್ ಬೇರೆ ಏನಾದ್ರೂ ಬೇಕಾ? ಯಾರು ಹೇಳ್ತೀರಾ? ಸುಲೋಚನಾ ಅವ್ರ ಶೋಭನಾ ಅವ್ರು ಹೇಳ್ತೀರಾ? ಅಥವಾ ಅದಷ್ಟೇ ಸಾಕಾ ಅಂತ? ಡಿಸೈರ್ ಇರಬೇಕು, ಮತ್ತೆ ನಮ್ಗೆ ಶರಣಾಗತಿ ಭಾವನೆ ಇರಬೇಕು. ಅಂಡ್ ವಿ ಶುಡ್ ಹ್ಯಾವ್ ದ ಡಿಸೈರ್ ಟು ಹ್ಯಾವ್ ಶ್ರೋತ್ರಿಯ ಮತ್ತೆ ಜ್ಞಾನಿಯಾಗೋ ಗುರು ಬೇಕು ಅಂತ ನಾವು ಹುಡುಕ್ತಾ ಹೋಗ್ಬೇಕು. ದ ಮಿನಿಟ್ ದಟ್ ಮುಮುಕ್ಷತ್ವ ಅನ್ನೋ ಆ ಡಿಸೈರ್ ಬಂದ ತಕ್ಷಣ ವಿ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಫಾರ್ ಅ ಗುರು. ದೆನ್ ವಿತ್ ದ ಡಿಸೈರ್, when the karma paripakva ಇರುವಾಗ our guru will come into our life. The guru who will explain to us the way we will understand and take us in the Jnana Marga, who is our Karana Guru. So that desire has to translate into that bhavane where nothing else matters to us than getting out of ignorance. So our bhavane iravaga, as it grows, there will be our Karana Guru who will appear in our life, like our Prabhuji Guruji. ತುಂಬಾ ಚೆನ್ನಾಗಿ ಹೇಳಿದ್ರಿ ಶೋಭನಾ ಅವ್ರೆ. ಈಗ ವೇದಾಂತ ಜ್ಞಾನವನ್ನು ಪಡೆದಿರ್ಬೇಕು ಅಂತ ನೀವು ಒಂದ್ ಇದ್ರಲ್ಲಿ ಹೇಳಿದ್ವಿ. ಹಾಗಾದ್ರೆ ಬೇರೆ ಆತ್ಮಜ್ಞಾನಕ್ಕೆ ಮತ್ತೆ ಈ ಭೌತಿಕ ಜ್ಞಾನಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಭೌತಿಕ ಜ್ಞಾನ ಇದ್ರೆ ಸಾಕಾಗಲ್ವಾ? ಅದನ್ನ ಹೇಗೆ ನಾವು ವಿವರಿಸೋದು? ಭೌತಿಕ ಜ್ಞಾನ ಬೇಕು, ಆದ್ರೆ ಭೌತಿಕ ಜ್ಞಾನ ಸಾಕಾ? ಅದನ್ನ ಗುರುಜಿಯವರು ಯಾವ ರೀತಿ ಭೌತಿಕ ಜ್ಞಾನ ಇದ್ರೆ ಸಾಕಾಗತ್ತಾ ಹೇಳೋದನ್ನ ವಿವರಿಸಿದ್ದಾರೆ. ಅದನ್ನು ಮಾಲಾ ಅವ್ರು ಹೇಳ್ತೀರಾ? ಮಾಲಾ ಅವ್ರೆ. ಭೌತಿಕ ಜ್ಞಾನ ನಮ್ಗೆ
ಸ್ಕೂಲ್ಗೆ ಹೋದ್ವಿ, ಪಾಠ ಕಲ್ತ್ವಿ, ಆ ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕಲ್ತ್ವಿ. ಭೌತಿಕವಾದ ಜ್ಞಾನದಿಂದ ನಿಮ್ಗೆ ಅಜ್ಞಾನ ನಾಶ ಆಗತ್ತಾ? ಇಲ್ಲ. ಭೌತಿಕವಾದ ಜ್ಞಾನ ಜೀವನಕ್ಕೆ, ಸಂಪಾದನೆಗೆ, ನೀನು ಊಟ ಬಟ್ಟೆ ಮಾಡ್ಲಿಕ್ಕೆ ಒಂದು ದಾರಿ ತೋರಿಸುತ್ತೆ. ಆದ್ರೆ ಅದರಲ್ಲಿ ಅಹಂಕಾರ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಭೌತಿಕ ಜ್ಞಾನ ಹೆಚ್ಚಾಗಿರೋದು ನಾವು ಬೇಕಾದ್ರೆ ಜನ ನೋಡಿದ್ದೇವೆ. ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್ ಅಂತ ಓಡಾಡ್ತಾರೆ. ಎಂಥ ಜ್ಞಾನಿ ನಾನು, ನಾನು ದೊಡ್ಡ ದೊಡ್ಡ ಹುದ್ದೆನ ಅಲಂಕರಿಸಿದ್ದೇನೆ, ಹೆಚ್ಚೆಚ್ಚು ಹಣ. ಇನ್ನೊಬ್ಬರನ್ನ ನೋಡುವಾಗ ತುಚ್ಛವಾಗಿ ನೋಡುವಂಥದ್ದು. ಅವ್ರು ಸಕ್ಸಸ್ಫುಲ್ ಲೈಫ್ ಅಲ್ಲಿ, ಇನ್ನೊಬ್ರು ಏನೋ ಕೆಲ್ಸಕ್ಕೆ ಬರ್ತಾರೆ. ಆದ್ರೆ ಭೌತಿಕ ಜ್ಞಾನ ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಆಧ್ಯಾತ್ಮಿಕ ದೃಷ್ಟಿ ಅಲ್ಲಿ ಆದಾಗ, ದ ಜೆಲ್ ವಿತ್ ಮೆಟೀರಿಯಲ್ ಅಂಡ್ ಜ್ಞಾನ ಎರಡು ಸೇರಿದಾಗ ಒಂದು ನಾಹಂಕರ್ತ ಹರಿದೇವಕರ್ತ ಅನ್ನೋ ಭಾವ ಬರುತ್ತೆ. ಆವಾಗ ದಟ್ ಇಸ್ ಕಂಪ್ಲೀಟ್, ದಟ್ ಇಸ್ ಅ ಕಂಪ್ಲೀಟ್ ಭಾವ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮಶಿವ. ನಾನೇನು ಮಾಡಕ್ಕಿಲ್ಲ, ಇಲ್ಲಿ ನನ್ನ ಮೂಲಕ ನಡೀತಿದೆ ಉಸಿರಾಟ, ಆಗ್ತಾ ಇದೆ ರಕ್ತ ಚಲನೆ, ಆಗ್ತಾ ಇದೆ ಜೀರ್ಣ, ತಿಂತಾ ಇದ್ದೇನೆ ಅಷ್ಟೇ. ತಿಂದಾಗ ಜೀರ್ಣ, ಎಲ್ಲಾ ಸದ್ಗುರುಗಳು ನೋಡಿದಾಗ ಅನ್ಸುತ್ತೆ ನಮ್ಗೆ ಫೈನಲಿ ಎಲ್ಲಾ ಮಾಡ್ಸೋದು ಅವರೇ. ಆದ್ರೆ ಶಾಲು ಹೊದಿಸಿ ಕಳಿಸ್ತಾರಲ್ಲ ನಮ್ಗೆ, ಹಾಗೆ ಎಲ್ಲಾ ಅವರೇ ಮಾಡ್ತಾರೆ, ಶಾಲು ಹೊದಿಸ್ತಾ ಇರ್ತಾರೆ. ಹಾಗೆ ಭಗವಂತ ಪ್ರತಿಯೊಂದನ್ನು ನನ್ನ ಮೂಲಕ ಮಾಡ್ತಾನೆ, ತಿಂತಾನೆ, ನೋಡ್ತಾನೆ, ಅನುಭವಿಸ್ತಾನೆ, ಎಲ್ಲಾ ಅನುಭವಗಳನ್ನ ಕೊಡ್ತಾನೆ. ಅದಕ್ಕೆ ಭಗವಂತ ಅನ್ನೋನು ಮಹಾ ಮಾಯವಿ. ಈ ಮಾಯೆಯಲ್ಲಿ ಮಜಾನು ಕೊಟ್ಟು ಇದು ಮಾಡ್ತಿರ್ತಾನೆ. ಭೌತಿಕ ಜ್ಞಾನಕ್ಕೂ ಹಾಗೂ ಆಧ್ಯಾತ್ಮಿಕ ಜ್ಞಾನಕ್ಕೂ ಅಂತರವೇ ಇಲ್ಲ. ಎರಡೂ ಒಂದೇ. ಎರಡೂ ಒಂದಾದಾಗ ಮಾತ್ರ ಇದೇ ಬೇರೆ ಅದೇ ಬೇರೆ ಇಲ್ಲ, ಎರಡೂ ಒಂದೇ. ಭೌತಿಕವಾದ ಜ್ಞಾನ ಅಂತಂದ್ರೆ ಮೆಟೀರಿಯಲ್ ಅಂತ ಹೇಳಿದ್ರೆ ಸಪ್ರೇಟ್ ಮಾಡಿ ನೋಡಲ್ಲ ಜ್ಞಾನಿ. ಜ್ಞಾನಿ ಆದವನು ಎರಡು ಒಂದಾಗಿ ನೋಡ. Is there a material life? Yes. Is there a spiritual life? Yes. But when the gnani sees, material and spiritual life becomes one in the way of gnana. ಇದಕ್ಕೆ ಕ್ವಶನ್ಗೆ ಶೈಲಾ ಅವ್ರದ್ದು ಹಂಗೆ ಹಿಂಗೆ ಹೋಗ್ತದೆ ಮುಖ. ಪ್ರಶ್ನೆ ಕೇಳ್ಬಿಡಿ, ಅದಕ್ಕೆ ಉತ್ತರ ಹೇಳ್ತೇನೆ. ಇಲ್ಲ, ಏನಿಲ್ಲ, ನೀವ್ ಹೇಳಿರೋದು ಸರಿನೇ ಇದೆ. ಅಂದ್ರೆ ಇಲ್ಲಿ ನಾನ್ ಕೇಳಿರೋದು ಅಂದ್ರೆ ಇಲ್ಲಿ ಇದು ಒಂದು ಈ ಭೌತ ವಿಜ್ಞಾನ ಹೇಳೋದು ಒಂದು ಶಾಸ್ತ್ರ, ಆತ್ಮಜ್ಞಾನ ಹೇಳೋದು ಒಂದು ಶಾಸ್ತ್ರ. ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಇದ್ರ ಕಲೀಲಿಕ್ಕೆ? ಮತ್ತೆ ನೀವ್ ಹೇಳಿರೋದ್ರ ಮುಂದಿನ ಭಾಗ ಕೇಳ್ತಾ ಇದ್ದೀನಿ ಅಷ್ಟೇ. ಆತ್ಮಜ್ಞಾನ ಕಲೀಲಿಕ್ಕೆ ಮತ್ತೆ ಈ ನಾವು ಭೌತಶಾಸ್ತ್ರ ಅಂತ ಏನ್ ಹೇಳ್ತೀವಿ, ಮಟೀರಿಯಲ್ ಲೈಫ್, ಪ್ರಕೃತಿ, ಅದನ್ನ ಕಲೀಲಿಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಎರಡು ಒಂದೇ ತರ ಕಲಿಯೋದಾ ಅಂತ? ಅದಕ್ಕೆ ಬೇರೆ ಬೇರೆ ಗುರುಗಳು ಬೇಕಾಗತ್ತಾ ಅಂತ? ಆತ್ಮಜ್ಞಾನಕ್ಕೆ ಶ್ರೋತ್ರಿಯ ಹಾಗೂ ಬ್ರಹ್ಮನಿಷ್ಠನಾದ ಗುರುವೇ. ಈಶ್ವರೋ ಗುರು ಆತ್ಮೇತಿ. ಯಾರು ಆತ್ಮಜ್ಞಾನವನ್ನ ಕೊಡಬಲ್ಲ ಅಂದ್ರೆ ನಾನೆಂಬುದು ನಾನಲ್ಲ, ಜೀವನ್ಮುಕ್ತನಾದ ಗುರು ಮಾತ್ರನೇ ಆತ್ಮಜ್ಞಾನವನ್ನ, ಯಾಕಂದ್ರೆ ತಾನು ಯಾರು ಅಂತ ಬಲ್ಲವ ಗುರು ಮಾತ್ರನೇ ಆ ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಎಲ್ಲರೂ ಆ ಜ್ಞಾನ, ಭೌತಿಕ ಶಾಸ್ತ್ರದ ಭೌತಜ್ಞಾನವನ್ನ, ಭೌತಿಕ ಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಅಂತ ಕರಿಬಹುದು. ಫಿಸಿಕ್ಸ್ ಅನ್ನ ಹೇಳ್ಕೊಳಕ್ಕೆ ಪ್ರೊಫೆಸರ್ ಆಫ್ ದ ಫಿಸಿಕ್ಸ್ ಓನ್ಲಿ ಕ್ಯಾನ್ ಟೀಚ್ ದ ಫಿಸಿಕ್ಸ್. ಹಿ ಶುಡ್ ಬಿ ಲರ್ನ್ಡ್ ಇನ್ ಫಿಸಿಕ್ಸ್, ಹಿ ಶುಡ್ ಬಿ ಮೆಟೀರಿಯಲಿ ಲರ್ನ್ಡ್. ಬಟ್ ಫಿಸಿಕ್ಸ್ ಎಲ್ಲಿಂದ ಆಗಿದೆ? ಆಟಮ್ ಮಾಲಿಕ್ಯೂಲ್ಸ್ ಇಂದಾನೆ ಆಗಿದೆ. ಫಿಸಿಕ್ಸ್ ಅಂದ್ರೆ ಎನರ್ಜಿ ಇಸ್ ಎನರ್ಜಿ. ವೆನ್ ಐ ಎಕ್ಸ್ಪ್ಲೇನ್ ಎನರ್ಜಿ, ಥೀಟಾ ಗೀಟಾ ಅಂತ ಹೇಳ್ಬೋದೇ ವಿನಃ ಎನರ್ಜಿನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ. ಬಟ್ ಈ ತರನೇ ಇದೇ ಡೆನ್ಸಿಟಿ, ಇದೇ ಫಾರ್ಮಲ್ ಇರುತ್ತೆ ಎನರ್ಜಿ ಅಂತ ಯಾರಿಗೂ ತೋರ್ಸಕ್ಕಾಗಲ್ಲ. ಹಾಗೆ ಜ್ಞಾನನೂ ಅಷ್ಟೇ, ಸದ್ಗುರುಗಳು ಮಾತ್ರ ಅದನ್ನ ತೋರ್ಸ್ಲಿಕ್ಕೆ ಸಾಧ್ಯ, ಅರ್ಥ ಮಾಡ್ತೀವಿ. ಇದು ಅರಿವು, ಮತ್ತೆ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ಸ್, ಅರಿವು. ಅದಕ್ಕೆ ಇದನ್ನ ಜ್ಞಾನವನ್ನ ಅರಿವು ಅಂತ ಕರೀತಾರೆ. ಐ ಥಿಂಕ್ ಇಟ್ಸ್ ಕ್ವೈಟ್. ಮಾಲಾ ಅವ್ರೆ ಹೇಳಿದ್ರಿ, ಕರೆಕ್ಟ್, ಸರಿಯಾಗಿ ಹೇಳಿದ್ರಿ. ಹಾಗೆ ಇಲ್ಲಿ ವಿಜ್ಞಾನ ಮತ್ತೆ ಇಲ್ಲಿ ಏನು ಅಂದ್ರೆ ವಿಜ್ಞಾನ ಹೇಳೋದು ಇದು ಆತ್ಮಜ್ಞಾನ ಹೇಳೋದು ಚೈತನ್ಯಕ್ಕೆ ಸಂಬಂಧಪಟ್ಟಿರೋದು, ಇದು ವಿಜ್ಞಾನ ಹೇಳಿರೋದು ಭೌತಿಕ ಮ್ಯಾಟರ್ಗೆ ಸಂಬಂಧಪಟ್ಟಿರೋದು. ಬಟ್ ಇದು ಎರಡು ಶಾಸ್ತ್ರನ್ ಕಲೀಲಿಕ್ಕೆ ಅದದೇ ಆದಂತಹ ಜ್ಞಾನಿಗಳು ಬೇಕು. ಈಗ ಭೌತಿಕವಾದ ಈ ಕೆಮಿಸ್ಟ್ರಿ ಕಲಿಸ್ಲಿಕ್ಕೆ ಕೆಮಿಸ್ಟ್ರಿ ಗುರು ಹೇಗ್ ಬೇಕೋ, ಈ ಆಧ್ಯಾತ್ಮವನ್ನ ಕಲಿಸ್ಲಿಕ್ಕೆ ಶ್ರೋತ್ರಿಯ ಮತ್ತೆ ಬ್ರಹ್ಮನಿಷ್ಠವಾದ ಗುರುನೇ ಬೇಕಾಗತ್ತೆ. ಹಾಗಾಗಿ ಎರಡರಲ್ಲೂ ವ್ಯತ್ಯಾಸ ಇದ್ರೂನು ಅದದೇ ಆದಂತಹ ಜ್ಞಾನಿಗಳು ಬೇಕಾಗ್ತಾರೆ ಅಂತ ಕ್ಲಾರಿಟಿ ಕೊಟ್ರಿ. ಇಲ್ಲಿ ಅವ್ರು ಹೇಳ್ತಾರೆ ವಿಜ್ಞಾನ
ಬೇಕಾದ್ರೆ ಏನಾಗತ್ತೆ ಅಂದ್ರೆ ನಾವು ತಲೆಯಲ್ಲೆಲ್ಲ ತುಂಬ್ಕೊಳ್ತೀವಿ. ಅದೇ ಆತ್ಮಜ್ಞಾನ ಕಲಿಬೇಕಾದ್ರೆ ತಲೆಯಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡ್ಕೊಳ್ತೀವಿ ಅಂತ ಗುರುಜಿ ಹೇಳ್ತಾರೆ. ಹಾಗಾಗಿ ಇನ್ನು ಅಜ್ಞಾನ ನಿವಾರಣೆಗೆ ಆತ್ಮಜ್ಞಾನ. Actually, I want to say something. ಎಸ್, ಹೇಳಿ ಶೋಭಾ. I'll add this. ಮಾಲಾ ಹೇಳಿ ಹೇಳಿ. Consciousness is hard form of science ಅಂತ ಹೇಳಿದ್ದಾರೆ. ಅದು because where science has no answer, okay, because it becomes hard. There is no answer for it. So Atma Jnana starts giving the answers. So that's why Bhautika Shastra, that is Bhautika science, which is related to all gross materialistic things, after a certain level, it cannot explain why things are happening in that way. There, the Atma Jnana comes into the role. It becomes a science. In my thinking, I feel science becomes a part of Atma Jnana. They become one. But with the limited knowledge, it cannot give you the structured Vedic jnana that our Vedanta gives. ಅಷ್ಟೇ. ಚೆನ್ನಾಗಿ ಹೇಳಿದ್ರಿ ಶೋಭನಾ ಅವ್ರೆ. ಹೌದು, ವೇದಾಂತ ಜ್ಞಾನಕ್ಕೆ ಅದು ಈ ಭೌತಿಕ ಮೀರಿ ಅದು ನಮ್ಮ ಇಂದ್ರಿಯಗಳಿಗೆ ನಿಲುಕದ್ದು, ಅದು ಚೈತನ್ಯ. ಅದರನ್ನ ಅಧ್ಯಯನ ಮಾಡ್ಬೇಕಾದ್ರೆ ವೇದಾಂತದನ್ನ ಓದಂತ ಋಷಿಗಳಿಂದ ಬಂದದ್ದನ್ನೇ ನಾವು ಓದ್ತಾ ಹೋಗ್ಬೇಕು. ಅದನ್ನು ಹೀಗೆ ಮೆಟ್ಲು ತರನೇ ನಾವು ಹೇಗೆ 1 ವರ್ಷ 2 ವರ್ಷಗಳಲ್ಲ, ಹೇಗೆ ನಾವು ಈ ಬೇರೆ ವಿಷಯಗಳನ್ನ ಕಲಿತೀವೋ ಇದನ್ನ ಸಹ 15 ವರ್ಷನೋ ಅಂದ್ರೆ ಅದು ಅಷ್ಟು ವರ್ಷಗಳ ತನಕ 15 16 ನಮ್ಮ ಮೆಚುರಿಟಿಗೆ ಸಂಬಂಧಪಟ್ಟ ಹಾಗೆ ಕಲಿತಾನೆ ಹೋಗ್ಬೇಕಾಗತ್ತೆ ಹೇಳೋದನ್ನ ಗುರುಜಿ ಅವರು ಇದರಲ್ಲಿ ವಿವರಿಸ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇಲ್ಲಿ ಈ ಸಾಧನ ಚತುಷ್ಟಯಗಳನ್ನೆಲ್ಲ ಈ ಪಡೆದಂತ ಶಿಷ್ಯ ಶೈಲಾ, ನನ್ ಕೈಗೆ ಇರ್ತಿದ್ದೆ. ಓಕೆ, ಸಾರಿ ಮಾಲಾ, ನಾನು ಇಲ್ಲ ಸಾರಿ ಅಂತ ಇಲ್ಲ, ನನ್ಗೆ ನೋಡಿಲ್ಲ. added to that. ಇಲ್ಲಿ ನಂದ್ರಲ್ಲಿ ಆಡ್ ಹಾಕೊಂಡೇ ಇದೆ ಕೈ. ಇದು ಏನಾಗ್ತಾ ಇದೆ ಅಂದ್ರೆ ಸ್ಕ್ರೀನ್ ಅಲ್ಲಿ ನೋ ಮಾಡಿದೆ ನೋಡು. ಓಕೆ, ಇವಾಗ ಹಾ ಇವಾಗ ನಾವು ಹೇಳ್ಬೇಕಂದ್ರೆ ಈ ಚೈತನ್ಯ ಅಂತ ಹೇಳ್ತಾ ಇದೀವಿ ನಾವು. ಚೈತನ್ಯಕ್ಕೆ ಗಾತ್ರ ಇಲ್ಲ, ಪ್ರಮಾಣ ಇಲ್ಲ. ಗಾತ್ರ ಇಲ್ಲ, ಪ್ರಮಾಣ ಇಲ್ಲ, ದೃಷ್ಟಾರ ಇಲ್ಲ. ಗಾತ್ರ, ಪ್ರಮಾಣ, ದೃಷ್ಟಾರ ಅದನ್ನ ನೋಡ್ದವ್ರಿಲ್ಲ. ಬರೀ ಅನುಭವದಲ್ಲಿ ಮಾತ್ರವೇ ಚೈತನ್ಯ. ಗಾತ್ರ ಇಲ್ಲ, ಪ್ರಮಾಣ ಇಲ್ಲ. ನಾನು ಉಸಿರಾಟ ಮಾಡ್ತಾ ಇದ್ದೇನೆ ಉಸಿರಾಟ ನಂಗೆ ಆಗ್ತಾ ಇದೆ. ನಾವು ಉಸಿರಾಟವನ್ನ ನೋಡಕ್ಕಾಗುತ್ತಾ, ಗಮನಿಸಕ್ಕ? ಒಂದು ಸರ್ತಿಗೆ 2.5 ಲೀಟರ್ ಅಷ್ಟು ಆಕ್ಸಿಜನ್ ಒಳಗ್ ತಗೋತಾ ಇದ್ದೀವಿ. ಅದನ್ನ ನೋಡ್ತಾ ಇದೀವ, ಅನುಭವಿಸ್ತಾ ಇದ್ದೀವಿ. ರೈಟ್? ಇದೆಲ್ಲವೂ ಅರಿವು, ಅದಕ್ಕೆ ಜ್ಞಾನ ಅಂತ ಹೇಳುದು. ಆದ್ರೆ ಸೈನ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅದನ್ನ ಡೈಸೆಕ್ಟ್ ಮಾಡ್ಬೋದು. ಬಯಾಲಜಿ ಬಾಡಿ ಒಂದು ತಗೊಂಡಾಗ ಡೈಸೆಕ್ಟ್ ಮಾಡಿ ಕೊನೆಯಲ್ಲಿ ಒಂದು 7 ಕೈಂಡ್ ಆಫ್ ಮಾಲಿಕ್ಯೂಲ್ ಆಟಮ್ ಅಲ್ಲಿ, ನ್ಯಾನೋ ಆಟಮ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಕರೆಕ್ಟ್? ಅದಕ್ಕೆ ಬಿಯಾಂಡ್ ಏನಿಲ್ಲ. ಸೊ ವಿ ಆರ್ ಎಂಡ್. ಸೊ ಮೈಂಡ್ ಅಂಡ್ ಮ್ಯಾಟರ್ ಅಂತ ಹೇಳ್ಬಿಟ್ರು. ಮ್ಯಾಟರ್, ಆ ಮ್ಯಾಟರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಸ್ಪಿರಿಚುಯಾಲಿಟಿ ಸ್ಟಾರ್ಟ್. ಆ ಡೈಸೆಕ್ಟ್ ಮಾಡಿ ಆಟಮ್ ನ ಹೆಂಗ್ ನಾವು ತಗೊಂಡ್ ಹೋಗ್ತೀವೋ ಅಲ್ಲಿಂದ ಅಲ್ಲಿ ನಿಮ್ಗೆ ಕ್ವಶನ್ ಇರ್ಬೋದು, ನನ್ನ ಜಸ್ಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಲ್ಲಿಂದ ಸ್ಪಿರಿಚುಯಾಲಿಟಿ ಸ್ಟಾರ್ಟ್. ಸ್ಪಿರಿಚುಯಾಲಿಟಿ ಅಂದ್ರೇನು? ಎನರ್ಜಿ. ಐ ಕ್ಯಾನ್ ಸೆನ್ಸ್ ದ ಎನರ್ಜಿ. ಇಟ್ ಇಸ್ ಬಿಯಾಂಡ್ ಟೈಮ್, ಇಟ್ ಇಸ್ ಬಿಯಾಂಡ್ ಸ್ಪೇಸ್, ಇಟ್ಸ್ ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್. ರೈಟ್? ಸೊ ದಿಸ್ ಇಸ್ ಚೈತನ್ಯ. ಇದೇ ನಮ್ಗೆ ಋಷಿಗಳು ಮುನಿಗಳು ಹೇಳ್ಕೊಂಡು ದೃಷ್ಟಾರ ಇಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ಮಂತ್ರ ಹೇಳ್ಬೇಕು. ಜಾತವೇದಸೇ ಸುನವ ಅಂತ ಒಂದು ಸೂಕ್ತ ಇದೆ, ದುರ್ಗಾ ಸೂಕ್ತ. ಆ ಮಂತ್ರವನ್ನ ಇಟ್ಕೊಂಡು
ಅಟಾಮಿಕ್ ಪವರ್ ಅನ್ನೇ ಕೂಡ ಜನರೇಟ್ ಮಾಡಿದ್ರು ಅಂತ ಹೇಳ್ತಾರೆ. ವೇದಾಂತ ಹ್ಯಾಸ್ ದಿಸ್ ಕೈಂಡ್ ಆಫ್ ಬೇಸ್. ಯಾವಾಗ ನಾವ್ ಇವತ್ತು ಕೂತ್ಕೊಂಡು ದೇಹ ಮನಸ್ಸು ಬುದ್ಧಿ ಅಂತ ನಾವೇನು ಕಲಿತಾ ಇದ್ದೀವಿ, ಇದೆಲ್ಲ ನಮ್ಮ ಪೂರ್ವಜರು ಅಂತ ಹೇಳಕ್ಕಿಂತ ಆದಿ ಶಂಕರಾಚಾರ್ಯರು ಬೋಧದಲ್ಲಿ 17 ಅಂಗಗಳು, ಕಾರಣ ಶರೀರ ಅಂದ್ರೇನು, ಸೂಕ್ಷ್ಮ ಶರೀರ ಅಂದ್ರೇನು, ಸ್ಥೂಲ ಅಂದ್ರೇನು, ಸೂಕ್ಷ್ಮ ಅಂದ್ರೇನು, ಇದರ ಚರ್ಯಗಳೇನು, ಇದೆಲ್ಲ ಹೇಗ್ ನಡೆಯುತ್ತೆ ಅಂತ ಹೇಳ್ತಾರೆ. ಯಾಕಿದನ್ನ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಆತ್ಮಜ್ಞಾನ ಅಂತ ನಾವ್ ಏನನ್ನ ಹುಡುಕೊಂಡು ಹೊರಟಿದೀವೋ ಅದು ನಾನು ನನ್ನ ಬಗ್ಗೆ ತಿಳ್ಕುವಂತ ಒಂದು ಸೈನ್ಸ್. ಅದು ನಾನು ನನ್ನ ಬಗ್ಗೆ ತಿಳ್ಕೊಳ್ಳುವಂತ ಸೈನ್ಸ್. ಈ ಸೈನ್ಸ್ ಅಲ್ಲಿ ಗುರುಗಳು ಮತ್ತೆ ಹೇಳ್ತಿರ್ತಾರೆ, ನನಗೆ ಒಂದು ಯಾವ್ದಾದ್ರು ಒಂದು ಮೊಬೈಲ್ ತಂದದಕ್ಕೆ ಮ್ಯಾನ್ಯುಯಲ್ ಕೊಡ್ತಾರೆ. ಈ ನನ್ನ ಬರ್ತಿಗೆ ಮ್ಯಾನ್ಯುಯಲ್ ಇಲ್ಲ, ಯಾಕಂದ್ರೆ ನಾನು ಹೋಗಿ ಡಿಸ್ಟ್ಯೂಮ್ ಅಂತ ಹೆಡ್ ಆನ್ ಪೊಲ್ಯೂಷನ್, ಯಾಕಂದ್ರೆ ಗೊತ್ತಿಲ್ಲ, ಅಲ್ಲಿ ವಿವೇಕ ಇಲ್ಲ, ನನ್ಗೆ ವೈರಾಗ್ಯವೂ ಇಲ್ಲ. ಕಾಂಪಿಟೇಟಿವ್ ವರ್ಲ್ಡ್, ಎಲ್ರೂ 90% ತೆಗಿತಾರೆ, ನಾನು 90% ತೆಗಿಬೇಕು. ಸ್ಕೂಲಿಂದಾನೇ ಶುರು ಆಗುತ್ತೆ. ಐಡೆಂಟಿಟಿ ಕೊಟ್ಕೊಂಡು ನಮ್ಮನ್ನ ಟೆಂಟ್ ಮಾಡ್ತಾ ಇದ್ದಾರೆ. ಟೆಂಟ್ ಹಳ್ಳಗಳು ಬೀಳ್ತಾ ಇದೆ ನಮ್ಗೆ. ಐಡೆಂಟಿಟಿ ತೆಗೆದು ಬಿಟ್ರೆ ಬರೀ ಡೆಂಟ್ಗಳು ಮುಗಿತಾ ಇದೆ ನಮ್ಗೆ. ಹಾಕೊಂಡು ಡೆಂಟ್ ಹಾಕೊಂಡು. ಹಾಗೆ ಮುಂದೆ ಜೀವನವನ್ನ ಮಾಡೋಕೆ ಪದೇ ಪದೇ ನನ್ಗೆ ನಾನ್ಯಾರು ಅಂತ ಗೊತ್ತಾಗ್ಬೇಕು. ಚೈತನ್ಯದಲ್ಲಿ ನಿಂತಾಗ ಮಾತ್ರ ಚೈತನ್ಯವೇ ತನ್ನ ಮೂಲಕ ಎಲ್ಲವನ್ನ ಮಾಡ್ತಾ ಇದೆ. ಈ ದೇಹನೂ ಅಷ್ಟೇ ಚೈತನ್ಯನೇ ಕ್ರಿಯೇಟ್ ಮಾಡ್ಕೊಂಡಿದೆ, ಚೈತನ್ಯನೇ ಅಟ್ರಾಕ್ಟ್ ಮಾಡ್ಕೊಂಡಿದೆ, ಚೈತನ್ಯಕ್ಕೆ ಬೇಕಾಗಿದೆ ಈ ದೇಹ. ಈ ದೇಹನೂ ನಾನಲ್ಲ ಅಂತ ಇಲ್ಲಲ್ಲ, ದೇಹ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಕ್ರಿಯೇಷನ್. ಸೊ ಚೈತನ್ಯನೇ ದೇಹನ, ಈ ಜನ್ಮ, ಈ ದೇಹ, ಈ ಸಂಬಂಧಗಳು, ಈ ಸತ್ಸಂಗ, ಸೊ ಎಲ್ಲ ಸರೆಂಡರ್ ಎಲ್ಲ ಆಗ್ಬೇಕು. ಅಗೇನ್ ಹೂ ಇಸ್ ದ ಡೂವರ್? ನಾನೆಂಬುದು ನಾನಿಲ್ಲ, ಈ ದೇಹವನ್ನ ಬುದ್ಧಿ ನಾನಿಲ್ಲ, ಸಚಿದಾನಂದ. ಇಲ್ಲಿ ಸರೆಂಡರ್ ಆಗ್ತಿದೀನಿ ಅಂತಲ್ಲ, ದಿಸ್ ಇಸ್ ಅ ಫ್ಲೋ ಅಲ್ವಾ ಶೀಲಾ? ಐ ಆಮ್ ರೈಟ್? ಸರಿ ಇದೆ ಮಾಲಾ. ಅದೇ ನೀವ್ ಹೇಳಿದ್ರಲ್ಲ, ಚೈತನ್ಯದ ಬಗ್ಗೆ ಮತ್ತೆ ಭೌತಿಕ ಬಗ್ಗೆ ತುಂಬಾ ಕ್ಲಾರಿಟಿ ಕೊಟ್ಟು ಮಾತಾಡ್ತಾ ಇದ್ರಿ. ಹೇಗೆ ಈ ನಾನು ಹೇಳೋದನ್ನ, ಅದು ಚೈತನ್ಯಕ್ಕೆ ಚೈತನ್ಯ ಹೇಳೋದನ್ನ ಮತ್ತೆ ಬೇರೆ ಬೇರೆ ಇದ್ರ ಕೊಟ್ಟು ನೀವು ಹೇಳ್ತಾ ಹೋದ್ರಿ. ತುಂಬಾ ಚೆನ್ನಾಗಿತ್ತು ಮಾಲಾ. ಅದು ಮೊದ್ಲೇ ಒಂದು ಶ್ಲೋಕ ಬರುತ್ತೆ ನೋಡಿ, ಗುರುಜಿಯವರು ಹೇಳಿರೋದು. ಆ ಶ್ಲೋಕ ಯಾರಾದ್ರೂ ಹೇಳ್ತೀರಾ? ಫಸ್ಟ್ ಮೊದ್ಲನೇ ಶ್ಲೋಕ ಒಂದ್ ಹೇಳಿದ್ದಾರೆ ನೋಡಿ, ಉಕ್ತ ಸಾಧನ ಸಂಪನ್ನ. ಯಾರಿಗೆ ತೆಗೆದುಕೊಂಡಿದ್ದೀರಾ ಅವ್ರು ಹೇಳಿ, ಇಲ್ಲಾಂದ್ರೆ ನಾನೇ ಹೇಳ್ತೀನಿ. ಕಳಿಸಿ, ಹಾಕಿ ಶೈಲಾ, ಓದುವ, ಎಲ್ಲರೂ ಓದುವ, ಹಾಕಿ. ಅದು ಇದ್ರಲ್ಲಿ ಹಾಕೋಕ್ ನನಗ್ ಬರಲ್ಲ, ಸಡನ್ ಆಗಿ ಹಾಕಕ್ಕೆ. ನಾನ್ ಹೇಳಲ್ಲ, ಇಲ್ಲ ಅಂದ್ರೆ ಈ ಸಲ ಹೇಳಿ. ಅದು ಅವರು ಅದರಲ್ಲಿ ಹಾಕಿದ್ದಾರೆ, ವಿಡಿಯೋದಲ್ಲಿ ಹಾಕಿದ್ದಾರೆ. ಉಕ್ತ ಸಾಧನ ಸಂಪನ್ನ ತತ್ವ ಜಿಜ್ಞಾಸು ರಾತ್ಮನಃ ಉಪಸೀದೇತ್ ಗುರುಂ ಪ್ರಾಜ್ಞಂ ಯಸ್ಮಾತ್ ದ್ವಂದ ವಿಮೋಕ್ಷಣಂ ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಇದನ್ನು ಗುರುಜಿ ಒಂದೊಂದ್ ವಿವರಿಸ್ತಾ ಹೋಗ್ತಾರೆ. ಅಂದ್ರೆ ಇದರ ಸಾರನೇ ಗುರುಜಿ ಹೇಳಿರೋದು ನಮ್ಗೆ ಈ ಶ್ಲೋಕದಲ್ಲಿ ಇರೋದು. ಅಂದ್ರೆ ಯಾರಿಗೆ ಈ ಸಾಧನ ಆತ್ಮಜ್ಞಾನ, ಈಗ ನಾವು ಮಾತಾಡಿದ್ವಲ್ಲ, ಆತ್ಮಜ್ಞಾನವನ್ನು ಪಡೆಯುವುದಕ್ಕೆ ಬರ್ಬೇಕಂತ ಇದೆಯೋ, ಅವರು ಜ್ಞಾನಿಯಾದ ಗುರುವಿನ ಹತ್ರ ಬರ್ತಾರೆ. ಆಗ ಅಂದ್ರೆ ಅವ್ರಿಗೆ ಬರೋದ್ ಯಾರ ಹತ್ರ? ಅವರು ವೇದಾಂತವನ್ನ ತಿಳಿದಂತಹ ಜ್ಞಾನಿ. ಅಲ್ಲಿ ಬಂದಾಗ ಏನಾಗತ್ತೆ, ಹೇಗೆ ಆ ಗುರು ಮತ್ತೆ ಶಿಷ್ಯ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತಾರೆ ಅವರು. ಅಲ್ಲಿ ಮುಂದೆ ಅದೇ ಈ ವಿವರಿಸೋದನ್ನೇ ಅದು ಮೊದ್ಲೇ ಹೇಳಿರೋ ಶ್ಲೋಕ ಇದು ಅಷ್ಟೇ. ಇಲ್ಲಿ ಗುರುವಿನ ಮಹತ್ವವೇನು? ಇವಾಗ ನಾವು ಇಲ್ಲಿ ನೆಕ್ಸ್ಟ್ ಮೊದ್ಲೊಂದು ಕ್ವಶನ್ ಕೇಳಿದ್ನಲ್ಲ ನಾನು, ಅದನ್ನು ಕೇಳ್ಬಿಟ್ಟು ಈ ಕ್ವಶನಿಗೆ ಬರ್ತೀನಿ. ಈ ಶ್ಲೋಕ ನಾನು ಮೊದ್ಲು ಹೇಳಿರ್ಲಿಲ್ಲ, ಅದಕ್ಕೆ ಬಂದೆ. ಮೊದಲನೇ ಕ್ವಶನ್ನು, ಈ ಮುಮುಕ್ಷತ್ವವನ್ನ ಪಡೆಯಲಿಕ್ಕೆ ಬಂದಂತ, ಆತ್ಮಜ್ಞಾನವನ್ನ ಪಡೆಯಲಿಕ್ಕೆ ಬಂದಂತ ಶಿಷ್ಯ ಎಂತಹ ಗುರುಗಳ ಬಳಿ ಬರ್ಬೇಕು ಅಂತ. ಇದನ್ನ ಯಾರು ಹೇಳ್ತೀರಾ? ಶೋಭನಾ ಹೇಳ್ತೀರಾ? ಲಾಸ್ಟ್ ಐ gave the same question answer. ಹೌದು, ಬಟ್ ಇಲ್ಲಿ ಯಾರ ಹತ್ರ ಅಂದ್ರೆ ಚಿಕ್ಕದಾಗಿ, ಈಗ ನಮ್ಗೆ ಆನ್ಸರ್ ಮಾಡ್ಕೊಂಡು ಹೋಗೋಣ. ಯಾರ ಹತ್ರ ಬರ್ಬೇಕು? ಈಗ ನಾವೆಲ್ಲ ವಿವರ ಕೊಟ್ವಿ ಸ್ವಲ್ಪ, ಹಿಂಗಿದೆ ಅಂತ.
ಯಾರ ಹತ್ರ ಬರ್ಬೇಕು ಅಂತ ಚಿಕ್ಕದಾಗಿ ಹೇಳ್ಕೊಂಡು ಹೋಗೋಣವೇನೋ ಅಂತ ಅನಿಸ್ತು. ಸೊ ಜ್ಞಾನಿಯಾಗಿರುವ ಗುರು ಬೇಕಾಗತ್ತೆ. ಹಿ ಶುಡ್ ಬಿ ಅ ಸದ್ಗುರು. ಸದ್ಗುರು ಅಂದ್ರೆ he has to be well versed in Veda Jnana. Everything the Vedas, the rishis have handed over. ಅವ್ರು ಹೇಳಿದ್ದೆಲ್ಲ ನಮ್ಗೆ ಒಂದು ನಮ್ಗೆ ಅರ್ಥವಾಗುವ ರೀತಿನಲ್ಲಿ ಅವರು ಹೇಳ್ಬೇಕು ಶಿಷ್ಯರಿಗೆ. he should be Shrotriya and an excellent teacher of the Jnana. ಈಗ ನಾವು most of us may not understand it in the first time itself, whatever the knowledge is being, we are listening. So each of us, our Guruji gives us so many examples. Coffee example ಕೊಡ್ತಾರೆ, ಒಬ್ಬರಿಗೆ ಜಲೇಬಿ example ಕೊಡ್ತಾರೆ, then he gives ಬಾಳೆಹಣ್ಣು example, and then he gives the example of this cup made of mud and gold necklace. ಇಷ್ಟು ರೀತಿಯ ಬೇರೆ ಬೇರೆ ಎಕ್ಸಾಂಪಲ್ಸ್ ಯಾಕೆ ಕೊಡ್ತಾರೆ ಅಂದ್ರೆ, all of us have different interests and we understand it in very different ways. So a guru, a sadguru, has to take these things into consideration, and at the same time he should be established in the existence. He has to be the existence itself. ಬ್ರಹ್ಮನಿಷ್ಠ ಶ್ರೋತ್ರಿಯ ಆಗಿರ್ಬೇಕು. ಬ್ರಹ್ಮನಿಷ್ಠ ಶ್ರೋತ್ರಿಯನಾದಂತ ಗುರುವಿನ ಹತ್ರ ಬರ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಶೋಭನಾ ಅವ್ರೆ. ನೆಕ್ಸ್ಟ್ ಕ್ವಶನ್, ಈ ಜ್ಞಾನಿಯಾದ ಗುರುವಿನ ಬಗ್ಗೆ ಶಿಷ್ಯನ ಭಾವನೆ ಹೇಗಿರ್ಬೇಕು? ಇದನ್ನು ಮಾಲಾ ಅವ್ರು ಹೇಳ್ತೀರಾ? ಶೈಲಾ, ನಾವಿಬ್ರ ಮಾತಾಡ್ತಿದೀವಿ ಅನ್ಸುತ್ತೆ. ಶೈಲಾ ವಾಸಿತ್ ಸುಜಾತ ಅವ್ರನ್ನ ಮಾಡೋಣಲ್ವಾ? ಇಲ್ಲ ಇಲ್ಲ ಇಲ್ಲ, ಶೈಲಾ ಹೇಳಿ. ಶೈಲಾ ಅವರು, ಶೈಲಾ ಎಸ್ ಯಾರು ಇದಾರಾ? ಸಾರಿ ನನಗೆ ಗೊತ್ತೇ ಆಗಿಲ್ಲ ನೋಡಿ. ಥ್ಯಾಂಕ್ಸ್ ಫಾರ್ ರಿಮೈಂಡ್ ಮೀ. ಶೈಲಾ ಎಸ್ ಅವ್ರು ಹೇಳ್ತೀರಾ ಈ ಕ್ವಶನ್ ಅನ್ನ? ಏನ್ ಕ್ವಶನ್ ಮೇಡಮ್? ಹೇಳಿ. ಗುರುವಿನ ಬಗ್ಗೆ ಶಿಷ್ಯನ ಭಾವನೆ ಹೇಗಿರ್ಬೇಕು ಅಂತ. ಶಿಷ್ಯ ಗುರುಗಳನ್ನ ನಂಬಬೇಕು, ಅವನನ್ನ ಸಮರ್ಪಣೆ ಮಾಡ್ಕೊಳ್ಬೇಕು. ಇವರು ಬ್ರಹ್ಮನಿಷ್ಠ ಶ್ರೋತೆಯರಾಗಿರ್ತಾರೆ ಅಂತ ನಂಬಿಕೆ ಇರಬೇಕು ಫುಲ್ಲು. ಆಮೇಲೆ ಅವ್ರನ್ನ ಸರೆಂಡರ್ ಮಾಡ್ಕೊಳ್ಬೇಕು. ಹೇಗೆ ಅರ್ಜುನ ಶ್ರೀಕೃಷ್ಣನಿಗೆ ತನ್ನಂತಾನು ಸದಾಕಾಲ ಜೊತೆಗೆ ಇದ್ದಿದ್ದು ಅರ್ಜುನ ಶ್ರೀಕೃಷ್ಣನ ಜೊತೆ ಯಾವಾಗ್ಲೂ ಫ್ರೆಂಡ್ ಆಗಿ ಫ್ರೀ ಆಗಿ ಓಡಾಡ್ಕೊಂಡಿದ್ದವರು. ಆ ಟೈಮಲ್ಲಿ ಸರೆಂಡರ್ ಆದಾಗ ಭಗವಂತ ಅರ್ಜುನನಿಗೆ ಬೋಧನೆ ಮಾಡಿದ್ದು ಭಗವದ್ಗೀತೆನ. ಹಾಗೆ ಯಾರು ಶಿಷ್ಯರಿರ್ತಾರೆ ಅವರು ಫುಲ್ ನಂಬಿಕೆ ಬರಬೇಕು. ಅಂದ್ರೆ ಗುರುಗಳ ಬಗ್ಗೆ, ಆಮೇಲೆ ಅವರು ವೇದಾಂತದ ಬಗ್ಗೆ ಅವ್ರನ್ನವರು ಸಮರ್ಪಣೆ ಮಾಡ್ಕೋಬೇಕು. ಮತ್ತೆ ಗೌರವ ಪ್ರೀತಿ ಎರಡೂ ಇರಬೇಕು. ಅವಾಗ ಆ ಗುರುಗಳು ಹೇಳಿದ್ದು ಅವ್ರಿಗೆ ಇದಾಗತ್ತೆ ಅಂತ. ಮ್ಯೂಟ್ ಅಲ್ಲಿ ಇದ್ದೀರಾ? ತುಂಬಾ ಚೆನ್ನಾಗಿ ಹೇಳಿದ್ರಿ ಶೈಲಾ ಅವ್ರೆ. ಮತ್ ಬೇರೆ ಯಾರಾದ್ರೂ ಹೇಳ್ತೀರಾ ಇದಕ್ಕೆ? ಚೆನ್ನಾಗಿ ಹೇಳಿದ್ದಾರೆ. ಮತ್ತೇನಾದ್ರೂ ಆಡ್ ಮಾಡೋದಿದ್ಯಾ? ಸುಜಾತ ಅವ್ರು ಆಡ್ ಮಾಡ್ತೀರಾ? ಸುಜಾತ ಅವ್ರು ಇದ್ದೀರಾ? ಸುಜಾತ ಇದ್ದೀರಾ? ಸುಜಾತ, ಓಕೆ. ಮತ್ ಬೇರೆಯವ್ರು ಯಾರಾದ್ರೂ ಆಡ್ ಮಾಡ್ತಾ ಇದ್ದೀರಾ? ಮಾಲಾ, ಗುರು ಶುಡ್ ಬಿ, ಗುರುವಿನ ಬಗ್ಗೆ ಶಿಷ್ಯನ ಭಾವನೆ ಹೇಗಿರ್ಬೇಕು? ವಿಷ್ಣು ಮಹೇಶ್ವರ ಎಲ್ಲ ಸೇರಿ ಗುರುವಿನ ರೂಪದಲ್ಲಿ ನಮಗೋಸ್ಕರ ಬಂದಿದ್ದಾರೆ. ಸೊ he should be everything, and he should be in a state of surrender to the form of Guru, who is the consciousness himself.
he has taken the rupa for our sake. The consciousness, we should be able to look at the consciousness beyond the body, mind, and intellect, and be in a state of surrender. ಇಷ್ಟೇ. ನಾನು ಆಡ್ ಮಾಡ್ತೀನಿ ಶೈಲಾ. ಶ್ರೋತ್ರಿಯ ಹಾಗೂ ಬ್ರಹ್ಮನಿಷ್ಠನಾದ ಸದ್ಗುರು ಯಾವಾಗ ನಮ್ಮ ಜೀವನದಲ್ಲಿ ಬರ್ತಾರೆ ಅಂತಂದ್ರೆ, ನಮ್ಮ ಪುಣ್ಯ ಕರ್ಮಗಳ ಮೆಚೂರಿಟಿ 84 ಲಕ್ಷ ಜೀವಗಳ ಕಳೆದು ಬಂದ ಈ ಶರೀರ ನಾನಲ್ಲ, ನನ್ನದಲ್ಲ, ಆಸೆ ತರವಲ್ಲ, ಮುಂದೆ ಅದು ಕರ್ಮದಲ್ಲಿ ಹೆಂಗೆ ಚಕ್ರದಲ್ಲಿ ಸಿಕ್ಕಾಕೊಂಡು ಪೂರ್ತಿ ಕೈ ಎತ್ತಿದಾಗ, ಎರಡೂ ಕೈಯನ್ನು ಎತ್ತಿದಾಗ, ಇದಕ್ಕೆ ವಂಡರ್ಫುಲ್ ಎಕ್ಸಾಂಪಲ್ ದ್ರೌಪದಿ ವಸ್ತ್ರಾಪರಣ. ದ್ರೌಪದಿ ಒಂದು ಕೈಯನ್ನ ತನ್ನ ಎದೆ ಮೇಲಿಟ್ಟಿರ್ತಾಳೆ, ಇನ್ನೊಂದು ಕೈಯನ್ನ ಮೇಲಿಟ್ಟಿರ್ತಾಳೆ. ಆದ್ರೆ ಕೃಷ್ಣ ಬರಲ್ಲ, ಇಲ್ಲಿ ಎರಡೂ ಕೈಯನ್ನ ಮೇಲೆತ್ತಿದಾಗ ಮಾತ್ರ ವಸ್ತ್ರ ರೂಪವಾಗಿ ಕೃಷ್ಣ ಬರ್ತಾರೆ. ಇದ್ರ ಅರ್ಥ ಪರಿಪೂರ್ಣವಾದ ನಂಬಿಕೆ, 100% ಫೇತ್. ಯಾರು ನನ್ ಮುಂದೆ ಕೂತಿರೋದು? ಪರಬ್ರಹ್ಮ ಸ್ವರೂಪವಾದ ಗುರು ಬ್ರಹ್ಮ ಹೇಳ್ದಂಗೆ, ಗುರುವೇ ಬ್ರಹ್ಮನಾಗಿ, ಗುರುವೇ ವಿಷ್ಣುವಾಗಿ, ಗುರುವೇ ಮಹೇಶ್ವರನಾಗಿ ಬರ್ತಾನೆ. ಆದ್ರೆ ಗುರುವೇ ಪರಬ್ರಹ್ಮನಾಗಿ ಬರ್ತಾನೆ ಅನ್ನೋದು ನಾವು ಅನ್ಕೊಂಡಿದ್ದಂತ ಮಂತ್ರ. ಆದ್ರೆ ನಿಜವಾದ್ದು ಪರಬ್ರಹ್ಮನೇ ಗುರುವಾಗಿ, ಪರಬ್ರಹ್ಮನೇ ಮಹೇಶ್ವರನಾಗಿ, ಪರಬ್ರಹ್ಮನೇ ಈಶ್ವರನಾಗಿ, ಪರಬ್ರಹ್ಮನೇ ಬೇರೆ ಯಾರು ಅಲ್ಲ, ಪರಬ್ರಹ್ಮನೇ ವಿಷ್ಣುವಾಗಿ ನಮ್ಮ ಮುಂದೆ ಬಂದು, ಪರಬ್ರಹ್ಮನೇ ಸದ್ಗುರುವಾಗಿ ನಮ್ಮ ಮುಂದೆ ಬಂದು, ಪರಬ್ರಹ್ಮನೇ ಸದ್ಗುರುವಾಗಿ ಬಂದಿರೋದು ಇದು. ಯಾಕಂದ್ರೆ ಆದಿ ಮತ್ತೆ ಅಂತ್ಯವನ್ನ ಕಾಣದಂತ ಪರಬ್ರಹ್ಮ, ಸತ್ ಚಿತ್ ಆನಂದ ಸ್ವರೂಪ. ನೀನ್ ಯಾರು? ನೀನೇ ಅದಾಗಿದ್ಯಾ ಅಂತ ತೋರಿಸುವಂತ ಮೂರನೇ ಕಣ್ಣು ಜ್ಞಾನಾಗ್ನಿ. ಅದು ಬಂದಾಗ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಧ ಸಲಾಕೆ ಅನ್ನುವಂಗೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಧ ಸಲಾಕೆ ನೋಡಿ ಹೇಳಕ್ ಬರ್ತಾನೆ. ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಬ್ಲೆಸ್ ಟು ಹ್ಯಾವ್ ಎ ಗುರು, blessed to this satsanga, associated. And you know what? It is raining heavily in Hyderabad now. It's cooling down. Send some rain to Bangalore also, and we are always cool because of Sadguru. Usually ಈ ಸಮ್ಮರ್ ಎಲ್ಲ ಬಂದ್ರೆ ನಾನು ಹೆದರ್ತಿದ್ದೆ, ಹೆಂಗಪ್ಪ ಬಿಸಿಲನ್ನು ತಳ್ಳೋದು ಅಂತ. ಆಕ್ಚುಲಿ ಈ ಸರ್ತಿ ತುಂಬಾನೇ ಜ್ಞಾನದಲ್ಲಿ ಬಿಸಿಲನ್ನ ತಳ್ಳಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾಲಾ ಅವ್ರೆ. ಅದೇ ಸದ್ಗುರು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿನೂ ಅಲ್ಲ, ಅವನು ಅರಿವಿನ ಸ್ವರೂಪ ಹೇಳೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ, ವಿವರಿಸಿದ್ರಿ. ಶೋಭನಾ ಅವರು ಹೇಳಿದ್ರಿ. ನೆಕ್ಸ್ಟು ಈಗ 3 ರೀತಿಯ ಗುರುಗಳು ಯಾರು ಅಂತ ಮೊದ್ಲು ವಿವರಿಸಿದ್ರಿ ಶೋಭನಾ ಅವರು. ಈಗಾದ್ರೆ ಗುರುಗಳು ಏನಕ್ಕೆ ಶ್ರೋತ್ರಿಯರಾಗಿರ್ಬೇಕು ಹೇಳೋದನ್ನ ಮುಂದೆ ಹೇಳ್ತಾರೆ ಗುರುಜಿಯವರು. ಅದನ್ನ ವಿವರಿಸ್ತೀರಾ? ಯಾರು ಸುಜಾತ ಅವ್ರು ಇದ್ದೀರಾ? ಓಕೆ, ಯಾರು ಹೇಳ್ತೀರಾ? ಶೈಲಾ ಅವ್ರು ಹೇಳ್ತೀರಾ? ಏನ್ ಮೇಡಮ್, ಶ್ರೋತ್ರಿಯ ಬ್ರಹ್ಮನಿಷ್ಠನ? ಯಾಕೆ ಶ್ರೋತ್ರಿಯರಾಗಿರ್ಬೇಕು ಅಂದ್ರೆ ಗುರುಗಳು ಏನಕ್ಕೆ ಶ್ರೋತ್ರಿಯ ಆಗಿರ್ಬೇಕು ಅಂತ? ಬರೀ ಬ್ರಹ್ಮನಿಷ್ಠ ಆದ್ರೆ ಆಗತ್ತಾ, ಅಥವಾ ಅವರು ಶ್ರೋತ್ರಿಯರು ಆಗಿರ್ಬೇಕಾ ಅಂತ ಕ್ವಶನ್. ಎರಡೂ ಆಗಿರ್ಬೇಕು. ಬ್ರಹ್ಮನಿಷ್ಠರು ಅಂದ್ರೆ ಬ್ರಹ್ಮನಲ್ಲೇ ಒಂದಾಗಿರೋದು, ಶುದ್ಧ ಚೈತನ್ಯದಲ್ಲಿ ಇರ್ತಾರೆ. ಆದ್ರೆ ಅವ್ರು ಶ್ರೋತ್ರಿಯರಾಗಿರೋದಿಲ್ಲ, ಅಂದ್ರೆ ಪಾಠ ಹೇಳೋದಿಲ್ಲ. ಆಮೇಲೆ ಶ್ರೋತ್ರಿಯರಾದ್ರೆ ಅವರು ಬ್ರಹ್ಮನಿಷ್ಠರಾಗಿರೋದಿಲ್ಲ, ಅವ್ರಿಗೆ ಜ್ಞಾನ ಇರುತ್ತೆ, ಜ್ಞಾನ ಕೊಡ್ತಾರೆ, ಅವರು ಬ್ರಹ್ಮನಿಷ್ಠರಾಗಿರೋದಿಲ್ಲ. ಸದ್ಗುರುಗಳು ಅಂದ್ರೆ ಬ್ರಹ್ಮನಿಷ್ಠ ಮತ್ತೆ ಶ್ರೋತ್ರಿಯರಾಗಿರ್ಬೇಕು. ಶ್ರೋತ್ರಿಯರು ಅಂದ್ರೆ ವೇದಾಂತ ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಬ್ರಹ್ಮನಿಷ್ಠ ಅಂತಂತಂದ್ರೆ ಅವ್ರು ಯಾವಾಗ್ಲೂ ಏನ್ ಹೇಳ್ತಾರೆ, ಪಾಪ ಪುಣ್ಯ ಅವ್ರಿಗೆ ತಾಗೋದಿಲ್ಲ, ಅವ್ರಿಗೆ ಡಿಸೈರ್ಸ್ ಇರೋದಿಲ್ಲ, ಏನ್ ಬೇಕು ಬೇಡ, ಅವ್ರು ಎಲ್ಲರನ್ನೂ ಒಂದಾಗಿ ನೋಡ್ತಾರೆ.
ಆ ಶುದ್ಧ ಚೈತನ್ಯ ಸ್ವರೂಪದಲ್ಲಿ ಆ ಚೈತನ್ಯ ಎಲ್ಲಾ ಕಡೆ ಇದೆ, ಎಲ್ಲರಲ್ಲೂ ಇದೆ ಅಂತ ನೋಡ್ತಾರೆ ಸದ್ಗುರುಗಳು. ಆಮೇಲೆ ಅವ್ರು ಯಾವಾಗ್ಲೂ ಮನಸ್ಸು ಶಾಂತ ಚಿತ್ತರಾಗಿರ್ತಾರೆ, ಬ್ರಹ್ಮನಲ್ಲೇ ಒಂದಾಗಿರ್ತಾರೆ. ಸೊ ಆದ್ದರಿಂದ ಸದ್ಗುರುಗಳು ಯಾವಾಗ್ಲೂ ಬ್ರಹ್ಮನಿಷ್ಠ ಮತ್ತೆ ಶ್ರೋತ್ರಿಯರಾಗಿರ್ಬೇಕು. ಚೆನ್ನಾಗಿ ಹೇಳಿದ್ರಿ. ಶೈಲಾ ಮ್ಯೂಟ್ ಆದ್ರಿ. ಶೈಲಾ ಕೇಳಿಸ್ತಾ ಇಲ್ಲ ನೀವ್ ಮಾತಾಡೋದು. ಕೇಳಿಸ್ತಾ ಇದೆಯಾ? ಹಾ, ಇವಾಗ ಕೇಳಿಸ್ತಾ ಇದೆ. ಚೆನ್ನಾಗಿ ಹೇಳಿದ್ರು. ನೆಕ್ಸ್ಟ್ ಕ್ವಶನ್ನು, 3 ರೀತಿಯ ಗುರುಗಳಿರ್ತಾರೆ ಅಂತ ನಮ್ಗೆ ಗೊತ್ತು. ಇವಾಗ್ಲೇ ಫಸ್ಟ್ ನಾವು ಕ್ವಶನ್ ಹೇಳಿದ್ವಿ. ಅವ್ರು ಹೇಗಿರ್ತಾರೆ ಅಂತ ಸಂಕ್ಷಿಪ್ತವಾಗಿ 3 ಚಿಕ್ಕದಾಗಿ ಹೇಳಕ್ಕಾಗತ್ತಾ? ಯಾರು ಹೇಳ್ತೀರಾ? ಮಾಲಾ ಹೇಳ್ತೀರಾ? ಸದ್ಗುರು 3 ರೀತಿಯ ಗುರುಗಳು ಇರ್ತಾರಲ್ಲ, ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ. ಬ್ರಹ್ಮವಿದ್, ಬ್ರಹ್ಮವರೇಣ್ಯ ಹಾಗೂ ಬ್ರಹ್ಮವರಿಷ್ಠ ಅಂತ 3 ರೀತಿಯ ಅದ್ರ ಬಗ್ಗೆ. ಬ್ರಹ್ಮವಿದ್, ಬ್ರಹ್ಮವರೇಣ್ಯ, ಬ್ರಹ್ಮವರಿಷ್ಠ ಅಂದ್ರೆ ಎಲ್ಲರೂ ಬ್ರಹ್ಮಜ್ಞಾನವನ್ನ ಅರಿತವರೇ ಆಗಿರ್ತಾರೆ. ಆದ್ರೆ ಕೆಲವರಿಗೆ ಬ್ರಹ್ಮ ಜ್ಞಾನದ ಬೋಧನೆಯನ್ನ ಕೊಡ್ಲಿಕ್ಕೆ, ಕೆಲವರು ಜ್ಞಾನ ಆದ ತಕ್ಷಣ ಇವರ ಕ್ಯಾಟಗಿರಿನ ನಾನು ಸ್ವಲ್ಪ ಡೀಟೇಲ್ ಆಗಿ ಮಾಡ್ತಿದ್ದೀನಿ. ಬ್ರಹ್ಮವರಿಷ್ಠ ಆದವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಡ್ತೀನಿ. ಬ್ರಹ್ಮವಿದ್ ಎಲ್ಲರಿಗೂ ಜ್ಞಾನವನ್ನ ಕೊಡ್ಲಿಕ್ಕೆ ಶುರು. ಆದ್ರೆ 3 ಒಂದೇ ಸ್ಟೇಜ್, ಯಾವುದು ಬೇರೆ ಬೇರೆ ಅಲ್ಲ. ಇದು ಎಲ್ಲರಿಗೂ ಪರಿಪೂರ್ಣವಾದ ಬ್ರಹ್ಮಜ್ಞಾನ ಇರುತ್ತೆ. ರೈಟ್ ಶೈಲಾ? ಇಲ್ಲಿ ಇವರು ಇದ್ರಲ್ಲಿ ಸದ್ಗುರು ಅಂದ್ರೆ ಯಾರು, ಶ್ರೋತ್ರಿಯ ಅಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಸಂತ ಅಂದ್ರೆ ಅವ್ರೇನ್ ಇಲ್ಲಿ ಆ ರೀತಿ ತಗೊಂಡೋಗಿದ್ದಾರೆ. ಇವ್ರು ಹೇಳ್ತೀರಾ, ಅದರ ಎಕ್ಸ್ಪ್ಲೇನ್ ಮಾಡ್ತೀರಾ ಶೋಭನಾ ಅವ್ರೆ? 3 ರೀತಿಯ ಗುರು ನೀವ್ ಹೇಳಿದಿರಿ, ಮತ್ತೊಮ್ಮೆ ಚಿಕ್ಕದಾಗಿ ಅಷ್ಟೇ ಆನ್ಸರ್, ಕ್ವಶನ್ ಅಂಡ್ ಆನ್ಸರ್ ಕೇಳ್ತಾ ಇದ್ದೀನಿ. 3 ರೀತಿಯ ಗುರುಗಳು ಯಾರ್ಯಾರು ಇರ್ತಾರೆ ಅಂತ ಅವ್ರು ಹೇಳಿದ್ರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರೋರು ನಮ್ಮ ಸದ್ಗುರು. ಓಕೆ, ದೆನ್ ನೆಕ್ಸ್ಟ್ ಕ್ಯಾಟಗರಿ ಸಂತರು. ಅವರು ಬ್ರಹ್ಮನಿಷ್ಠ ಆಗಿರ್ತಾರೆ. ಆದ್ರೆ ಅವರು ಓಕೆ ಆತ್ಮಜ್ಞಾನಕ್ಕೋಸ್ಕರ ಹೋದ್ರೆ ಅವ್ರು ಹೇಳ್ತಾರೆ ನೀವೇ ಅವೇರ್ನೆಸ್, ನಿಮ್ಗೆ ಆಲ್ರೆಡಿ ನೀವು ಅದೇ ಇದು, ಸೊ ಯು ಕ್ಯಾನ್ ಗೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಸಂತನಾಗಿರೋರು ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ನಾವು ಅವ್ರ ಪೂಜೆ ಸಮರ್ಪಣೆ ಏನ್ ಮಾಡ್ಬೇಕು ಅಂತ ಮಾಡ್ಬಿಟ್ಟು. ನೆಕ್ಸ್ಟ್ ಆಗಿರೋರು ಓನ್ಲಿ ಶ್ರೋತ್ರಿಯರು, ಅಂದ್ರೆ ನಾಲೆಡ್ಜ್ ಇರೋರು ಮಾತ್ರನೇ. ಬಟ್ ಯು ಕ್ಯಾನ್ ಗೋ ಟು ದೀಸ್ ಪೀಪಲ್, ಯು ಕ್ಯಾನ್ ಲರ್ನ್. ದೇ ಮೇ ನಾಟ್ ಬಿ ಬ್ರಹ್ಮನಿಷ್ಠರು, they may not be jnanis, but they would be having some knowledge and they would help us to understand certain things. Then with that jnana further ನಾವು ಇಂಪ್ರೂವ್ ಮಾಡಿಕೊಂಡು ಸಾಧನಾ ಚತುಷ್ಟಯಗಳು ಮಾಡಿಕೊಂಡು then we can go and look for our Sadguru, our Karanaguru. So these 3 categories are the ones we need to look for. And finally, look for our Karanaguru, who is Kshatriya and Brahmanishta. ತುಂಬಾ ಚೆನ್ನಾಗಿ ಹೇಳಿದ್ರಿ ಶೋಭನಾ ಅವರೇ. ನೆಕ್ಸ್ಟ್ ಕ್ವಶನ್, ಸುಜಾತ ಅವ್ರು ಇದ್ರೆ ಟ್ರೈ ಮಾಡಿ. ಕಾರಣಗುರು ಯಾರು? ಯಾಕೆಂದ್ರೆ ನಮ್ ಗುರು ಬಗ್ಗೆ ಹೇಳ್ಬಿಡ್ಬಹುದು, ಅದಕ್ಕೆ ಸುಜಾತ ಅವ್ರು ಇದ್ದೀರಾ? ಹಾ ಶೈಲಾ ಇದೀನಿ. ಈಗ ಟ್ರೈ ಮಾಡ್ತೀರಾ? ಕಾರಣಗುರು ಯಾರು ಅಂತ? ಕಾರಣಗುರು ಬಂದು ನಮ್ಗೆ ಆತ್ಮಜ್ಞಾನ ನೀಡೋರು, ಬ್ರಹ್ಮವಿದ್ಯೆ ನೀಡಿ ನಮ್ಮನ್ನು ಆತ್ಮಜ್ಞಾನಕ್ಕೆ ತೆಗೆದುಕೊಳ್ಳೋರೆ ಕಾರಣಗುರು. ಚೆನ್ನಾಗಿ ಹೇಳಿದ್ರಿ, ಕರೆಕ್ಟ್ ಆಗಿತ್ತು ಆನ್ಸರು. ಮತ್ತೆ ಬೇರೆ ಯಾರಾದ್ರೂ ವಿವರಿಸ್ತೀರಾ ಅದ್ರ ಬಗ್ಗೆ? ಮತ್ತೆ ಸ್ವಲ್ಪ ಸರಿಯಾಗಿ ಹೇಳಿದ್ದಾರೆ ಸುಜಾತ ಅವರು. ಸದ್ಗುರು ಅಂದ್ರೆ ಕಾರಣಗುರುನೇ ನಮ್ಗೆ, ಅಂದ್ರೆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆದಂತ ಗುರುಗಳೇ ಸದ್ಗುರು. ಅವರೇ ನಮ್ ಪ್ರಭುಜಿಯವರು ಈಗ ನಮ್ಗೆ ಕಾರಣಗುರು. ಖಂಡಿತ ಅದ್ರ ಬಗ್ಗೆ ಬೇರೆ ಯಾರಾದ್ರೂ ವಿವರಿಸೋದಾದ್ರೆ ವಿವರಿಸಿ, ಕಾರಣಗುರು ಅಂದ್ರೆ ಯಾರು ಅಂತ. Mala had spoken about ಅಖಂಡ ಮಂಡಲಾಕಾರ. ಅದ್ರ ಬಗ್ಗೆನೂ ವಿವರಿಸಬಹುದು. Mala, you continue that.
You were telling very nicely, actually. I was not telling, Sadguru himself was telling. ಅಖಂಡ ಮಂಡಲಾಕಾರಂ. ಹೌದು. ಖಂಡಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾ ಅಚರಂ ತತ್ಪದಂ ದರ್ಶಿತಂ ಮೇನ ಕಸ್ಮಿಶ್ಚಿತ್. ಕಾರಣಗುರು ಯಾರು? ನನ್ನಗೆ ಎಲ್ಲರಿಗೂ ಎಲ್ಲರೂ ಕಾರಣಗುರುಗಳಾಗಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆಯವ್ರಿಗೆ ಯಾವ್ಯಾವ ಲೆವೆಲ್ ಅಲ್ಲಿ ಅರ್ಥ ಆಗುತ್ತೋ ಅಂತವ್ರಿಗೆ ಅವ್ರವ್ರ ಕಾರಣ. ನನಗೆ ನನ್ನ ಜ್ಞಾನ ಅಂದ್ರೆ ನನ್ನ ವೇವ್ಲೆಂತ್ಗೆ, ನನ್ನ ಕರ್ಮಕ್ಕೆ ನಾನೇನ ಆ ರೀತಿ ಅರ್ಥ ಮಾಡ್ಕೊಳ್ತೀನಿ. ನಾನು LKG ಹುಡುಗಿನೇ ಇರ್ಬೋದು, ಆದ್ರೆ LKG ತಕ್ಕಂಗೆ ಪಾಠ ಮಾಡೋರು ನನಗೆ ನಾನು ಯಾರೋ ತೋರ್ಸಿದ್ರೆ ನನಗೆ ಕಾರಣಗಳು. ನನಗೆ ಪರಿಚಯ ಮಾಡೋದು ನನ್ನ ಕಾರಣ. ಬೇರೆ ನನಗೆ ಇವಾಗ ರಮಣ ಮಹರ್ಷಿಗಳ ಕಾರಣಗುರುಗಳು ಅಂತ ಹೇಳಕ್ಕಾಗಲ್ಲ, ರಾಮಕೃಷ್ಣ ಪರಮಹಂಸರು ಕಾರಣಗುರುಗಳು ಅಂತ ಹೇಳಲಿಕ್ಕಾಗಲ್ಲ. ಅವ್ರ ಪುಸ್ತಕ ಹೋಗಿದ ತಕ್ಷಣ ನಮ್ಗೆ ಜೀವಂತವಾದ ಸದ್ಗುರು, ಶ್ರೋತ್ರಿಯ ಹಾಗೂ ಬ್ರಹ್ಮನಿಷ್ಠನಾದ ಗುರು, ನಾನ್ಯಾರು ಅಂತಕ್ಕಂಥ ಅಜ್ಞಾನವನ್ನ ಪರಿಪೂರ್ಣವಾಗಿ ತೆರೆದು ಹಾಕುವಂತಹ ಆ ಪರಬ್ರಹ್ಮ ತತ್ವವನ್ನ ಜೀವಂತವಾಗಿರ್ಬೇಕು. ನಮಗೆ ನೇತಿ 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 ತೆಗಿಸ್ಬೇಕು. ಇದ್ಯಾವ್ದು ನಿನ್ನ ಫಸ್ಟ್, ನೀನ್ ಆತ್ಮ, ನೀನ್ ದೇಹನ, ನಿನ್ ಮನಸ್ಸ, ನಿನ್ ಬುದ್ಧಿನ ಅಂತ ಏನೆಲ್ಲ ನೆಗೆಟ್ ಮಾಡಿ ಕಾನ್ಫಿಡೆಂಟ್ ಆಗಿ ನೀನ್ ಇದು. ಯಾಕೆ ಅಂದ್ರೆ ಆ ಗುರುವಿಗೆ ಪರಿಪೂರ್ಣವಾದ ಜ್ಞಾನ ಇರುತ್ತೆ, ನೀನ್ ಯಾರು ಅಂತ. ಎಲ್ರೂ ಪುಸ್ತಕವಾಗಿ ಅಪರೋಕ್ಷವಾದ ಅನುಭೂತಿ ಇರತ್ತೆ ನನಗೆ. ಪರೋಕ್ಷವಾದ ಜ್ಞಾನ ಅಲ್ಲ, ಪುಸ್ತಕದ ಜ್ಞಾನ ಅಲ್ಲ, ಅಪರೋಕ್ಷವಾದ ಅನುಭೂತಿ. ನಾನಿವಾಗ ಏನ್ ಹೇಳ್ತಾ ಇದ್ದೇನೆ, ನನ್ನ ಗುರುವಿನ ಜ್ಞಾನ ಅಲ್ಲ, ಮತ್ತೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸೋದು ಗುರು ಹೇಳ್ತಾರೆ. ಗುರು ಅರ್ಥ ಮಾಡಿಸ್ತಾರೆ ಪ್ರತಿಯೊಂದು ನಮ್ಗೆ. ಹೇಗೆ ಹೇಗೆ ಇದು ಸಿಹಿನಪ್ಪ, ನಾನ್ ಸಿಹಿ ತಿಂದಿದ್ದೀನಿ, ಇದು ಡಪ್ತ್ ಈ ಸಿಹಿ ಹೀಗಿರುತ್ತೆ ಅಂತ ಗುರುಜಿ ಹೇಳ್ತಾರೆ. ಗುರುಜಿ ನಂಗೆ ಅದು ಗೊತ್ತಿಲ್ವಲ್ಲ ಆ ಸಿಹಿ ತಿನ್ನಕ್ಕೆ, ಹಾಗಾದ್ರೆ ನೀನು ತಿನ್ ನೋಡಲ್ಲ, ಅದ್ ನಿನ್ನಾಲ್ಗೆ ಹೇಗ್ ತೋರಿಸುತ್ತೆ ಅದೇ ಸಿಹಿ ಅಂತ ನಮಗೆ ತಿನ್ಸಿ ತೋರಿಸ್ತಾರೆ. ಅದಕ್ಕೆ ನಾನು ಗುರುಗಳು ಪಾಠ ಮಾಡ್ಬೇಕಂದ್ರೆ ಮಗ್ನೋರ್ದ ಇಟ್ಟಿದ್ದೆ, ಈ ತಾಯಿ ಬೆಜ್ಬೇನೆ ಇಡ್ತಾರಲ್ಲ ಹಾಗೆ ಇಡ್ತಾರ ನಮ್ ಗುರುಗಳು ಅಂತ. ಅರದು ಅದಕ್ಕೆ ತುಪ್ಪ ಉಪ್ಪು ಪ್ರಪೋರ್ಷನೇಟ್ ಆಗಿ ಹಾಕಿ ನಾಲ್ಗೆಯಲ್ಲಿ ಅದು ತಿನ್ನೋ ಆ ಜೀರ್ಣನೂ ಮಾಡೋದ್ ಬೇಕಿಲ್ಲ, ಗಂಟ್ಲಿಗೆ ಇಟ್ಟರೆ ಹೋಗುತ್ತೆ. ಹಾಗೆ ನನ್ನ ಗುರು ನನಗೆ ಜೀವಂತವಾಗಿ ನನ್ನ ಒಳಗಣ್ಣನ್ನ ತಿಳಿಸಿದಂತ ಆ ನನ್ನ ಗುರುವಿನ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದಕ್ಕೆ ಆದಿಶೇಷ ಅಂದ್ರೂ ಸಾಕಾಗಲ್ಲ, ಈ ಜನ್ಮ ಸಾಕಾಗಲ್ಲ. ಆದ್ರೂ ಪದೇ ಪದೇ ಅವರ ಆಶೀರ್ವಾದವನ್ನ ಬೇಡ್ತಾ ನಾನಿವತ್ತೆಲ್ಲಿ ನಿಂತಿದ್ದೀನಿ ಅದು ನನಗೆ ವಿಸ್ಮಯ, ರೋಮಾಂಚನ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾಲಾ ಅವ್ರೆ. ಈಗ ಮುಂದಿನದನ್ನು ಹೇಳ್ಬಿಟ್ರಿ ನೀವು. ಜೀವಂತ ಗುರುವೇ ಯಾಕೆ ಬೇಕು ಅಂದ್ರೆ, ಯಾಕೆ ನಮ್ಗೆ ಈಗ ಫೋಟೋ ಇಟ್ಕೊಂಡ್ರೆ ಆಗತ್ತಾ? ಈಗ ರಾಮಕೃಷ್ಣ ಪರಮಹಂಸರು ಫೋಟೋ ಇಟ್ಕೊಂಡ್ರೆ ನಮ್ಗೆ ಜ್ಞಾನ ಬಂದ್ಬಿಡತ್ತಾ? ಅದೆಲ್ಲದ್ರ ಆನ್ಸರ್ ಅನ್ನ ನೀವು ಈಗ ಮೊದ್ಲು ನೆಕ್ಸ್ಟ್ ಕ್ವಶನ್ಗೆ ಹೀಗೆ ಉತ್ತರ ಕೊಟ್ಬಿಟ್ರಿ. ಮತ್ತೆ ಅಂದ್ರೆ ಯಾಕೆ ನಮ್ಗೆ ಕಾರಣ ಗುರು ಅಂದ್ರೆ ಜೀವಂತವಾಗಿ ಇರುವಂತಹ ಗುರುನೇ ಬೇಕು ಹೇಳೋದಕ್ಕೆ ಉತ್ತರ ಹೇಳಿದ್ದಾರೆ ಮಾಲಾ ಅವರು. ಮತ್ತೆ ಯಾರಾದ್ರೂ ವಿವರಿಸ್ತೀರಾ? ಆಲ್ರೆಡಿ ಆ ಉತ್ತರ ಬಂದಿದೆ, ಮತ್ತೆ ಬೇರೆಯವರು ಹೇಳೋದಾದ್ರೆ ಹೇಳಿ. ಶೈಲಾ ಅವ್ರು ಹೇಳ್ತೀರಾ? ನಮ್ಗೆ ಯಾಕೆ ಜೀವಂತ ಇರೋ ಅಂದ್ರೆ ನಮ್ಗೆ ಕಾಣುವಂತಹ ಗುರುನೇ ಬೇಕು. ಅವರು ಕಾರಣ ಗುರು ಅಂತ ಹೇಳಿದ್ರು ಮಾಲಾ ಅವರು. ಯಾಕೆ ಅವರೇ ಬೇಕು ನಮ್ಗೆ, ಬೇರೆ ಗುರು ಆಗಲ್ವಾ? ತುಂಬಾ ಗುರುಗಳಿದ್ದಾರೆ ಇವಾಗ. ನಾವು ಬೇರೆ ರೀತಿ ಜ್ಞಾನ ಪಡ್ಕೋಬೇಕಂದ್ರೆ ನಮ್ ಲೆವೆಲ್ ಆಫ್ ಥಿಂಕಿಂಗ್ ಅಲ್ಲಿ ನಾವು ಅದನ್ನ ತಗೊಳ್ತೀವಿ. ಆದ್ರೆ ಗುರುವನೇ ಯಾಕೆ ಬೇಕು ಸದ್ಗುರು ಅಂತಂದ್ರೆ, ಅವ್ರು ತಿಳಿಸಿ ಹೇಳ್ತಾರೆ, ನಮ್ಮ ಅಜ್ಞಾನನ ತೆಗಿತಾರೆ. ಇಗ್ನೋರೆನ್ಸ್ ಎಲ್ಲ ತೆಗೆದಾಗ ನಮ್ಗೆ ಒಂದೊಂದೇ ಜ್ಞಾನ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಶುದ್ಧ ಚೈತನ್ಯದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಸದ್ಗುರು. ಅದಕ್ಕೆ ನಮ್ಗೆ ಸದ್ಗುರು ಬೇಕೇ ಬೇಕು. ಇವಾಗ ತಪ್ಪಾಗಿ ತಿಳ್ಕೊಳ್ತೀವಿ. ಇವಾಗ ಕೆಲವ್ರು ಹೇಳ್ತಾರೆ, ಮಕ್ಳಾಗ್ಲಿಲ್ಲ ಅಂದ್ರೆ ಏನೋ ಮುಕ್ತಿ ಇಲ್ಲ ಅಂತ. ಸೊ ಅದು ಬೇರೆ ತರ ತಿಳ್ಕೊಂಡಿರ್ತಾರೆ, ಮಕ್ಳಾಗ್ಲಿಲ್ಲ, ಗಂಡು ಆಗ್ಲಿಲ್ಲ ಅಂತ. ಆದ್ರೆ ಪ್ರತಿಯೊಬ್ಬ ಜೀವಿ ಕೂಡ ಅವನು ಮಗುವಾಗ್ಬೇಕು. ಅವಾಗ ಅವನಿಗೆ ಶುದ್ಧ ಚೈತನ್ಯ ಅವನಿಗೂ ಬ್ರಹ್ಮ ಸ್ವರೂಪದ ಜ್ಞಾನ ಬರುತ್ತೆ ಅಂತ ಗುರುಗಳೇ ತಿಳಿಸ್ಕೊಡ್ತಾರೆ ಇದನ್ನ. ಅದಕ್ಕೆ ಸದ್ಗುರುನೇ ಬೇಕು. ಚೆನ್ನಾಗಿ ಹೇಳಿದೆ ಶೈಲಾ ಅವ್ರೆ. ಇಲ್ಲಿ ನಮ್ಗೆ ಸದ್ಗುರು ಕಾರಣ ಗುರುನೇ ಬೇಕು ಅಂತ ಬೇಕು. ಆ ಗುರುವಿನ ಮಹತ್ವವೇನು ಅಂತ ಇಲ್ಲಿ ಒಂದು ಉಪನಿಷತ್ನಲ್ಲಿ ಬಂದಿದೆ ಅಂತ ಗುರುಜಿಯವರು ವಿವರಿಸಿದ್ದಾರೆ. ಆದ್ರೆ ಯಾರಾದ್ರೂ ಹೇಳಕ್ಕಾಗತ್ತಾ? ಒಂದು ಶ್ಲೋಕ ಹೇಳ್ಬಿಟ್ಟು ಗುರುಜಿಯವರು ಅದನ್ನ ವಿವರಿಸಿದ್ದಾರೆ.
ಅಂದ್ರೆ ಆ ಗುರುವಿನ ಮಹತ್ವವೇನು ಅಂತ ಹೇಳೋದ್ರ ಬಗ್ಗೆ. ಯಸ್ಯ ದೇವೇ ಪರಭಕ್ತಿ, ಆ ಶ್ಲೋಕ ಹೇಳ್ಬಿಟ್ಟು ವಿವರಿಸಿದ್ದಾರೆ. ಆ ಶ್ಲೋಕದ ವಿವರಣೆಯನ್ನು ಕೊಟ್ಟು ಹೇಳಿದ್ದಾರೆ. ಅದನ್ನ ಯಾರಾದ್ರೂ ವಿವರಿಸ್ತೀರಾ? ಅಂದ್ರೆ ಈ ಕಾರಣಗುರು ಯಾರು ಬೇಕು, ಯಾರು ಅಂತ ಗೊತ್ತಾಯ್ತು. ಅದರ ಮಹತ್ವವೇನು, ಯಾಕೆ ಕಾರಣಗುರುನೇ ಬೇಕು, ಅವ್ರ ಮಹತ್ವವೇನು ಅಂತ ಯಾರು ಹೇಳ್ತೀರಾ? ಶೋಭನಾ ಅವರು, ಮಾಲಾ, ಶೈಲಾ, ಸುಜಾತ, ಯಾರಾದ್ರೂ ಹೇಳ್ಬೋದು. ಅಂದ್ರೆ ಗುರುವಿನ ಮಹತ್ವವೇನು ಅಂತ, ಕಾರಣ ಗುರುವಿನ ಮಹತ್ವ ವಿವರಿಸಿದೀರಾ? ಅಲ್ಲೊಂದು ಶ್ಲೋಕ ಹೇಳ್ಬಿಟ್ಟು ಗುರುಜಿ ಅವರು ವಿವರಿಸಿದ್ದಾರೆ. ಆ ಶ್ಲೋಕ I won't be able to say, but Okay. ಶ್ಲೋಕ ನೋಡಿ, ನಾನು ಹೇಳಲಾ ಶೋಭನಾ ಅವ್ರೆ? ಹೇಳಿ. ಯಸ್ಯ ದೇವೇ ಪರಭಕ್ತಿ ಯಥಾ ದೇವೇ ತಥಾ ಗುರು ಯಸ್ಯ ಯತೆ ಖಚಿತಾ ಹಿ ಅರ್ಥಾಃ ಪ್ರಕಾಶಂತೆ ಮಹಾನ್ಮತಃ ಅಂತ. ಅಂದ್ರೆ ಯಾರನಲ್ಲಿಗೆ ಈಶ್ವರನಲ್ಲಿ ಎಷ್ಟು ಭಕ್ತಿ ಇರುತ್ತೋ ಗುರುವಿನ ಮೇಲೂ ಅಷ್ಟೇ ಭಕ್ತಿ ಇರಬೇಕು ಅನ್ನೋದನ್ನ ಆ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಅದೇ ಅದು ಇಟ್ ಈಸ್ ವಿ ಶುಡ್ ಬಿ ಏಬಲ್ ಟು talk to him and get our doubts cleared. ಆಮೇಲೆ ಗುರು ಆಗಿರೋರು ಕ್ರಿಯೇಟಿವ್ ಆಗಿ ಇದ್ಬಿಟ್ಟು ನಮ್ಗೆ ಶಿಷ್ಯನ್ಗೆ ಯಾವ ತರ ಅರ್ಥ ಆಗತ್ತೋ ಆ ರೀತಿನಲ್ಲಿ ಡಿಫ್ರೆಂಟ್ ಪ್ರಕ್ರಿಯೆಗಳು ಯೂಸ್ ಮಾಡಿಬಿಟ್ಟು ಹೇಳೋರು ಬೇಕಾಗತ್ತೆ. ದೆನ್ ಹಿ ಶುಡ್ ಬಿ ವಿನಯ, ಪ್ರೈಡ್ಲೆಸ್ನೆಸ್, ಅಹಿಂಸಾ ಮತ್ತೆ ಅರ್ಜವಂ. ಅರ್ಜವಂ ಅಂದ್ರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ ಯಾರಿಗಾದ್ರೂ? ಅರ್ಜವಂ ಮೀನ್ಸ್ it is that desireless state. ಪಾಪರಹಿತ ಅಂದ್ರೆ ಪಾಪ ಮಾಡದೇ ಇರುವಂತ. So he is to be without that quality. Then he no desire, that is he has to be established in awareness. He has to be the awareness. Then akamataha, he is to be the one who uses satya to make the Shishya understand everything. Satya should be the medium of knowledge. He has to do that. And he has to make this disciple understand the way he can understand. So he has to have all this, and he has to be a Shrotriya and established in the truth. Plus many more qualities, like who will be able to establish in us in Tattvamasi, the Shishya in Tattvamasi. That is, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವನಾನಿ, ಶಿವೋಹಂ ಶಿವೋಹಂ ಶಿವೋಹಂ. ಚೆನ್ನಾಗಿ ಹೇಳಿದ್ವಿ ಶೋಭನಾ ಅವ್ರೆ. ಅಂದ್ರೆ ಈಶ್ವರ ಗುರು ಆತ್ಮೇತಿ, ಅದನ್ನ ಅಂದ್ರೆ ಅವ್ರೆ ಅದೇ ಆ ಗುರುವನ್ನ ಈಶ್ವರ ಮತ್ತೆ ಗುರು ಎರಡರಲ್ಲೂ ವ್ಯತ್ಯಾಸನೇ ಇಲ್ಲ. ಆ ತರ ಸರೆಂಡರ್ನೆಸ್ ಬಂದಾಗ ಅದಿರುತ್ತೆ ಆ ಗುರುವಿನ ಲಕ್ಷಣದಲ್ಲಿ ಹೇಳೋದನ್ನ. ತುಂಬಾ ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ನೋಡಿ, ಯಾವ ರೀತಿ ಅಮೆರಿಕದಲ್ಲಿ ಒಬ್ರು ಪ್ರೊಫೆಸರ್ ಇದ್ರು, ಅಂದ್ರೆ ಗುರು. ಅದನ್ನ ಹೇಳ್ತೀರಾ? ನೋಬಲ್ ಗುರುಜಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಹೌದು, ಅದು one professor used to come 200 ಯೋಗ್ಯ ಗುರು ಯಾರು ಅಂತ ಹೇಳಲಿಕ್ಕೆ. ಎಷ್ಟು ಜನ, 5 ಜನ ಸ್ಟೂಡೆಂಟ್ಸ್. ಬಟ್ when he was asked, why do you come so much great difficulty, ಯಾಕೆ ಬರ್ತೀರಾ ನೀವು ಅಂದ್ರೆ, he says they have to be, I have to come for them ಅಂತ ಹೇಳ್ತಾರೆ ಅಷ್ಟೇ.
then out of those 5, 3 are Nobel laureates, and he himself was a Nobel laureate. So, ಅಂಥ ಶಿಷ್ಯರಿಗೆ ಅಂಥ ಗುರು ಬೇಕು. ಸೊ ಅಂಥ ಗುರುಗೆ ಅಂಥ ಶಿಷ್ಯರು ಬೇಕು. ಅದಕ್ಕೋಸ್ಕರ he used to come 200 miles and give them that knowledge that they needed. So he puts that effort of reaching them. So ಗುರುಗೆ ಅದು ಇರಬೇಕಾಗತ್ತೆ. So because the Sishyas will take his example and say, we have to reach that. ನಾವು awareness ಅಲ್ಲಿ ತತ್ವಮಸಿನ ನಾವು ತಿಳ್ಕೋಬೇಕು. We have to get established in the truth ಅಂದ್ರೆ ನಮ್ಮ ಗುರುನು ಆ ತರ. Just like that professor came running every day for them. I mean, a Sadguru, a Stotriya, Brahmanishta Guru will be like our Guruji. So much efforts and so much, from our side, we think that he's taking so many, he's being subjected to so much difficulties, and Allah, he loves doing that because he is truth himself. ತುಂಬಾ ಚೆನ್ನಾಗಿ ಹೇಳಿದ್ರಿ ಶೋಭನಾ ಅವ್ರೆ. ಅದಕ್ಕೇನೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಅದು ಮೂರನ್ನು ಗುರುನೇ ನಲ್ಲೇ ಕಾಣೋದು. ಪರಬ್ರಹ್ಮನ ಸ್ವರೂಪ. Actually, ಹೇಳಿ I have something from the fresh bakery. ಹೇಳಿ 5 ದಿನ there was a summer camp. ಗುರುಜಿ ಜೊತೆಲಿ 5 ದಿನ ಸಮ್ಮರ್ ಕ್ಯಾಂಪ್. When we go there without any expectation. ಅದು ಬಂದ್ಬಿಟ್ಟಿದೆ ನಮ್ಗೆ. ಯಾಕಂದ್ರೆ ಗೋಯಿಂಗ್ ಟು ಸದ್ಗುರು ಇಸ್ ಅಲ್ಟಿಮೇಟ್. ಇಲ್ಲಿಂದ ಹೋಗ್ಬೇಕಂದ್ರೆ ನಂಗೆ ಯು ನೋ ದಟ್ ಐ ಹ್ಯಾವ್ ಟು ಪ್ರಿಪೇರ್ ಸೋ ಮೆನಿ ಅದರ್ ಥಿಂಗ್ಸ್ ಅಂಡ್ ಎಸ್ಕೇಪ್ ಆಗಬೇಕು ಎಲ್ಲ. ಐ ವೆಂಟ್, ಸ್ಟೇಡ್. ಮತ್ತೆ ವಾಪಸ್ ಬರ್ಬೇಕಂದ್ರೆ ಅವ್ರಿಗೆ ಅವ್ರ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರತ್ತೆ ಅಂದ್ರೆ ಎಂಥದ್ದೇ ಬರ್ಲಿ ಅಲ್ಲಿ, ಏನೇ ಇರ್ಲಿ, ಒಂಥರ ಡೈರೆಕ್ಟ್ ಸೆನ್ಸ್ ಆಫ್ ದಟ್ secured feeling that my guru is there who is guiding me, my guru is there who is taking care of me, my guru is my mother, my father, my divine guide. And ಇದು ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ ಕೇಳಲಿಕ್ಕೂ ಫಸ್ಟ್ ಗುರುಜಿ ಅಷ್ಟೇ. ಗುರುಜಿ ನೋಡ್ಕೊತಾರೆ, ಗುರುಜಿ ಮಾಡಿ. ಅದು ಓವನ್ ಇಂದ ಫ್ರೆಶ್ ಅಂತ ಯಾಕೆ ಹೇಳ್ದೆ ಅಂದ್ರೆ, ಇನ್ನು ನಿನ್ನೆ ಬಂದಿದ್ದೀನಿ. ಐ ಆಮ್ ಟೋಟಲಿ ಸೋಕ್ಡ್ ಇನ್ ದಿಸ್ and Guruma Guruji situations when it arises something. He's a wisdom. He's a wisdom. He is a wisdom. He doesn't give us alone. He is. He only says that. He only shows that. Ultimate is ultimate. So I'm totally soaked in that divine bliss. ಒಂದು ನೆಕ್ಟರ್ ಫೀಲಿಂಗ್. ಜೇನುತುಪ್ಪ ಫ್ರೆಶ್ ಆಗಿ ತಗೊಂಡ್ಬಂದಿದ್ದೀನಿ, ಎಲ್ಲರೂ ಹಂಚ್ಕೊಂತೀನಿ. ಐ ಥಿಂಕ್ ದ ವರ್ಡ್ಸ್ ನನ್ ಬಾಯಿಂದ ಬರ್ತಿರೋ ಫ್ಲೋರ್. ಯಾಕಂದ್ರೆ ಈ ಸತಿ ಅಂತೂ ಸಿಂಪ್ಲಿಫೈ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಎಲ್ರು ದಯವಿಟ್ಟು ವಿಡಿಯೋ ಶೇರ್ ಮಾಡಿದ್ದಾರೆ, ನೋಡಿ, ಎಲ್ಲರೂ ನೋಡಿ. ಆಮೇಲೆ ಎಲ್ರು ಕೇಳ್ಬಿಟ್ಟು ಮತ್ತೆ ಆತ್ಮದರ್ಶನ 2 days 3 days ಉಳ್ಕೊಳ್ಳೋದಿರಲ್ವಂತೆ, ಮಾಡ್ತಾರಂತೆ ಶಕ್ತಿ ದರ್ಶನ, ಶಕ್ತಿ ಪತ್ತು ಕೊಟ್ಕೊಂಡು. ಬಟ್ ಹೇಗ್ ಗೊತ್ತಾ, ಕೊಡೋದೆ ದಾರೆ ಇಳಿಯೋದೆ. ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಫ್ರೆಶ್, ಇವಾಗ್ಲೇ ಯಾರೋ ಈ ಪ್ರಶ್ನೆ ಇವತ್ತೇ ಈ ಕ್ಷಣ ಕೇಳಿದ್ದಾರೆ ಅನ್ನೋ ಹಂಗೆ. ಹರಿ ಸುಲಭನೋ ಅಂತ ಹಾಡಿದೆ. ಹಾಗೆ ಪರಬ್ರಹ್ಮ ಲೋಕದಲ್ಲೇ ಕೂತಿದ್ದೇವೆ ನಾವು, ಪರಬ್ರಹ್ಮನ್ ಜೊತೆನೆ ಇದ್ದೇವೆ. ಪರಬ್ರಹ್ಮನೇ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಮಾಲಾ ಅವರು ಅಲ್ಲಿ ಮಿಂದೆದ್ದು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ತೀವಿ ಮಾಲಾ. ನಮ್ಗೆಲ್ಲ ಕೇಳ್ತೀವಿ, ಅದನ್ನೆಲ್ಲ ಕಳಿಸಿದಾಗ ಖಂಡಿತ ನೀವು ಹೇಳಿರೋದನ್ನ ಖಂಡಿತ ಕೇಳ್ತೀವಿ. ಈಗ ನೆಕ್ಸ್ಟ್ 5 ಗಂಟೆ ಆಯ್ತು. ಅದಕ್ಕೇನೆ ಆತ್ಮಶತಕ ಅದನ್ನ ವಾಸುಕಿ ಅವರು ಓದ್ತೀರಾ? ಅರ್ಥ ಯಾರು ಹೇಳ್ತೀರಾ?
ವಾಸ್ಕಿಯವರು ಓದ್ಕೊಂಡು ಹೋಗ್ತಾರೆ, ಅರ್ಥ ಬೇರೆಯವ್ರು ಹೇಳಿಲ್ಲ ಅಂದ್ರೆ ಯಾರು ಹೇಳ್ತೀರಾ? ಹಾಕಿದ್ರ ಗ್ರೂಪ್ ಅಲ್ಲಿ ಹಾಕಿದ್ರ ಶೈಲಾ? ಗ್ರೂಪ್ ಅಲ್ಲಿ ಹಾಕಿ ಕಳ್ಸಿದಾರಲ್ವಾ? ನಾನೇ ಹೇಳ್ತೀನಿ ಹಾಗಾದ್ರೆ. ವಾಸ್ಕಿಯವರು ಹೇಳ್ಕೊಂಡು ಹೋಗ್ತಾರೆ, ಒಬ್ರು ಅರ್ಥ ಹೇಳೋದಾದ್ರೆ ಬೆಟರ್. ಆಯ್ತಾಯ್ತು. ಅವ್ರು ಹೇಳ್ಕೊಂಡು ಹೋಗ್ತಾರೆ, ನಾನು ಅರ್ಥ ಹೇಳ್ಕೊಂಡು ಹೋಗ್ತಾರೆ. ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಹೇಳಿದೆ. ಒಂದೇ ಬಿಡ್ತು ಭಾಷೆ ಅವಳಿಗೆ, ಬರೀ ಇಂಗ್ಲಿಷ್ ಹಾಕಿದಾಳು. ಕನ್ನಡದಲ್ಲೂ ಇದೆ ಅದು. ಕಾಣಿಸ್ತಿಲ್ಲ ಕಣಪ್ಪ. ಕನ್ನಡದಲ್ಲಿ ಇರೋದು ನಾನ್ ಬರ್ಕೊಂಡಿದೀನಿ, ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ ಇವಾಗ. ನೆಕ್ಸ್ಟ್ ಇದೆಯಾ? ಹೇಳ್ಬೋದಾ? ಹೇಳಿ ವಾಸುಕಿ ಅವರೇ. मनोबुद्धि अहङ्कार चित्तानि नाहं न च श्रोत्रजिह्वे न च ज्ञाननेत्रे न च व्योमभूमे न तेजो न वायु चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं. ಶೈಲಾ ನಂಗೆ ಸಿಕ್ಕಿಲ್ಲ. ಶೈಲಾ ನೀವೇ ಹೇಳಿ. ಶೈಲಾ ಓದ್ತೀರಾ? Mala have sent it. Check. ಮನಸ್ಸು, ಬುದ್ಧಿ, ಸ್ಮರಣ ಶಕ್ತಿ, ನಾನು ಮಾಡುವವ ಎಂಬ ಅಹಂಕಾರ ಇವು ಯಾವುದೂ ನಾನಲ್ಲ. ಕಿವಿಗಳು, ನಾಲಿಗೆಯೂ ನಾನಲ್ಲ. ಮೂಗು, ಕಣ್ಣುಗಳು ನಾನಲ್ಲ. ಚರ್ಮವೂ ನಾನಲ್ಲ. ಆಕಾಶ, ಗಾಳಿ, ಬೆಂಕಿ, ನೀರು ಮತ್ತು ಮಣ್ಣು ಎಂಬ ಪಂಚಭೂತಗಳೂ ನಾನಲ್ಲ. ಶುದ್ಧ ಚೈತನ್ಯವು ನಾನು, ಆನಂದವು ನಾನು, ಮಂಗಳಕರನಾದ ಶಿವನು ನಾನು, ಸದಾಶಿವನು ನಾನು. न च प्राणसंज्ञो न वै पञ्चवायुः न वा सप्तधातु पञ्चकोशः न वा पाणिपादं न चोपस्थपायु चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬ ಪಂಚಪ್ರಾಣಗಳೂ ನಾನಲ್ಲ. ಇಂದ್ರಿಯಗಳೂ ನಾನಲ್ಲ. ಹೊರಚರ್ಮ, ಒಳಚರ್ಮ, ಮಾಂಸ, ರಕ್ತ, ಕೊಬ್ಬು, ಮೂಳೆ ಮತ್ತು ಮಜ್ಜೆ ಎಂಬ ಸಪ್ತಧಾತುಗಳೂ ನಾನಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯವೆಂಬ ಪಂಚಕೋಶಗಳೂ ನಾನಲ್ಲ. ಕಂಠ, ಕೈಗಳು, ಕಾಲುಗಳು, ಜನನೇಂದ್ರಿಯ ಮತ್ತು ಮಲದ್ವಾರಗಳೆಂಬ 5 ಕರ್ಮೇಂದ್ರಿಯಗಳೂ ನಾನಲ್ಲ. ಕೇವಲ ಪ್ರಜ್ಞಾಸ್ವರೂಪನಾದ ನಾನು, ಪ್ರಶಾಂತ ಚಿತ್ತನಾದವನು ನಾನು, ಶಿವನು ನಾನು, ನಾನು ಶಿವನು. न मे द्वेषरागौ न मे लोभमोहौ न मे वैमगो नैवात्सर्यभावो न धर्मो न चातो न कामो न मोक्षः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं.
ನನಗೆ ಬೇಕು ಬೇಡಗಳೆರಡೂ ಇಲ್ಲ. ನನಗೆ ಅತ್ಯಾಸೆಯಾಗಲಿ ಮೋಹವಾಗಲಿ ಇಲ್ಲ. ನನಗೆ ಹೆಮ್ಮೆ ಇಲ್ಲ, ಹೊಟ್ಟೆ ಕಿಚ್ಚೂ ಇಲ್ಲ. ನನಗೆ ಆಸೆಯಾಗಲಿ ಕೋಪವಾಗಲಿ ಇಲ್ಲ. ನನಗೆ ಧರ್ಮವಿಲ್ಲ, ಅರ್ಥ ಗಳಿಸಬೇಕೆಂಬುದಿಲ್ಲ. ನನಗೆ ಕಾಮಗಳಿಲ್ಲ, ನನಗೆ ಮೋಕ್ಷವೂ ಇಲ್ಲ. ಕೇವಲ ಅರುವಿನ ಸ್ವರೂಪನಾದ ನಾನು ಶಿವನು, ನಾನು ಶಿವನು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದ ನ ಯಜ್ಞ. ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ. ನನಗೆ ಪಾಪವಾಗಲಿ ಪುಣ್ಯವಾಗಲಿ ಇಲ್ಲ. ನನಗೆ ಸುಖವಾಗಲಿ ದುಃಖವಾಗಲಿ ಇಲ್ಲ. ನನಗೆ ಮಂತ್ರ ಜಪವಿಲ್ಲ, ತೀರ್ಥ ಸೇವನೆ ಇಲ್ಲ, ವೇದಾಧ್ಯಯನವಿಲ್ಲ, ಯಜ್ಞ ಯಾಗಗಳೂ ನನಗಿಲ್ಲ. ನಾನು ತಿನ್ನುವವನಲ್ಲ, ನಾನು ತಿನ್ನುವ ವಸ್ತುವೂ ಅಲ್ಲ, ತಿನ್ನುವ ಕ್ರಿಯೆಯೂ ನಾನಲ್ಲ. ಸರ್ವ ಸಾಕ್ಷಿಯಾದ ಆತ್ಮನು ನಾನು, ಆನಂದವು ನನ್ನ ಸ್ವರೂಪ. ನಾನು ಶಿವನು, ಶಿವನೇ ನಾನು. ನ ಮೇ ಮೃತ್ಯು ಶಂಕಾ ನ ಮೇ ಜಾತಿ ಭೇದಃ ಪಿತಾ ನೈವ ಮೇ ಮಾತಾ ನ ಜನ್ಮ ನ ಬಂಧು ನ ಮಿತ್ರಂ ಗುರು ನೈವ ಶಿಷ್ಯ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ. ನನಗೆ ಮರಣ ಭಯವಿಲ್ಲ. ನಾನು ಯಾವುದೇ ಜಾತಿ ವರ್ಣ ಆಶ್ರಮಕ್ಕೆ ಸೇರಿದವನಲ್ಲ. ನನಗೆ ತಂದೆ ಯಾರೂ ಇಲ್ಲ, ನನಗೆ ತಾಯಿ ಯಾರೂ ಇಲ್ಲ, ನನಗೆ ಜನ್ಮವೇ ಇಲ್ಲ. ನನಗೆ ಬಂಧುಗಳಾಗಲಿ ಮಿತ್ರರಾಗಲಿ ಇಲ್ಲ, ನನಗೆ ಗುರುಗಳೂ ಇಲ್ಲ, ನನಗೆ ಶಿಷ್ಯನೂ ಇಲ್ಲ. ಚಿದಾನಂದ ರೂಪನಾದ ಶಿವನು ನಾನು ಶಿವನು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭೂತ್ವಾ ಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚ ಸಂಗತಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ. ನನಗೆ ಯಾವುದೇ ಸಂಶಯಗಳಿಲ್ಲ. ನನಗೆ ಯಾವುದೇ ಆಕಾರ ಬಣ್ಣ ಇಲ್ಲ. ನಾನು ಎಲ್ಲವನ್ನು ಬೆಳಗುವ ವಿಭು. ನಾನು ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡು ಎಲ್ಲಾ ಕಡೆ ಇದ್ದೇನೆ. ಎಲ್ಲ ಇಂದ್ರಿಯಗಳ ಮೂಲಕ ಗೋಚರವಾಗುವ ಜಗತ್ತನ್ನು ವ್ಯಾಪಿಸಿಕೊಂಡು ನಾನು ಎಲ್ಲಾ ಕಡೆ ಇದ್ದೇನೆ. ನಾನು ಯಾವಾಗಲೂ ಸಮಾಧಾನಿಯಾಗಿರುತ್ತೇನೆ. ನನಗೆ ಬಂಧನವಾಗಲಿ ಬಿಡುಗಡೆಯಾಗಲಿ ಇಲ್ಲ. ಚಿದಾನಂದ ಸ್ವರೂಪ ನನ್ನದು. ಶಿವನು ನಾನು ಶಿವನು, ಶಿವನು. ಕ್ಲೋಸಿಂಗ್ ಪ್ರೇಯರ್ ಹೇಳ್ಬಿಡಿ ವಾಸುಕಿಯವರೇ. ಹಾಗೇನೆ ಓಂ असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ 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 ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರ
ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। हरिः ओम् श्रीगुरुभ्यो नमः। हरिः ओम् सर्वं श्रीकृष्णार्पणमस्तु, सर्वं श्रीगुरुपादार्पणमस्तु। ಹರಿ ಓಂ ವಾಸುಕಿ, ತುಂಬಾ ಸುಂದರವಾಗಿ ಹೇಳಿದ್ರಿ.